ಹಾಲೆಲೂಯಾ. ಯೇಸುವಿನ ಮಧುರವಾದ ನಾಮದಲ್ಲಿ ನಿಮಗೆ ಶುಭ ಹಾರೈಸುತ್ತೇನೆ. ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ವಾಕ್ಯ ಇಬ್ರಿಯ 11:8 ವಾಕ್ಯ ಓದ್ತಾರೆ, ಕೇಳ್ಕೊಳ್ಳಿ ಎಲ್ಲರೂ ಕೂಡ. ಎಸ್. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದಾನ ದೇಶಕ್ಕೆ ಬಂದಾಗ ನಂಬಿಕೆಯಿಂದಲೇ ಅವನು ವಾಗ್ದಾನದ ದೇಶಕ್ಕೆ ಬಂದಿದ್ದಾನೆ. ಸಾಕು. ಹಲ್ಲೆಲೂಯಾ. ಈ ದಿನದ ವಾಕ್ಯದಲ್ಲಿ ಒಂದು ದೇವರ ಮೇಲಿರುವಂಥ ನಂಬಿಕೆ ಫಸ್ಟ್ ಪಾಯಿಂಟ್. ಎರಡನೇದು ದೇವರ ಮಾತು. ಮೂರನೇದು ಮಾಡುವಂಥ ಎಲ್ಲವನ್ನ ದೇವರ ಮಹಿಮೆಗಾಗಿ ಮಾಡುವಾಗ ನಮ್ಮ ಬಾಧ್ಯತೆಯಾದಂಥ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ತೇವೆ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನಮ್ಮ ಬಾಧ್ಯತೆ ಇರುವಂಥ ಆಶೀರ್ವಾದಗಳು ಎಲ್ಲವನ್ನು ಕೂಡ ನಾವು ಹೊಂದಿಕೊಳ್ಳೋರಾಗಿರ್ತೇವೆ. ಪ್ರೈಸ್ ಗಾಡ್. ಇವತ್ತು ಈ 3 ಪಾಯಿಂಟಲ್ಲಿ ಈ ವಾಕ್ಯದ ಆಧಾರದಲ್ಲಿ ನಾನು ಮಾತನಾಡ್ತೇನೆ. ನೀವು ಎಲ್ಲರ ಆಸಕ್ತಿಯಿಂದ ಕೇಳ್ಕೊಳ್ಬೇಕು. ದೇವರು ವ್ಯತ್ಯಾಸವಾಗಿ ಮಾತನಾಡ್ತಾರೆ. ಪ್ರೈಸ್ ಗಾಡ್. ನೋಡಿ, ಇಬ್ರಿಯ 11:8 ವಾಕ್ಯ ಹೇಳ್ತಾ ಇದೆ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ಹೊರಟು ಹೋಗ್ತಾ ಇದ್ದಾನೆ. ತಾನು ಹೋಗುವಂಥ ಸ್ಥಳ ಎಲ್ಲಿಗೆ ಯಾವುದು ಗೊತ್ತಿಲ್ಲದೆ ಹೋಗ್ತಾ ಇದ್ದಾನೆ. ಆದರೆ ಅವನು ಹೋಗಿ ನಿಂತಿರುವಂಥ ಸ್ಥಳ ವಾಗ್ದಾನದ ಸ್ಥಳ. ಅವನು ಹೋಗಿ ನಿಂತಿರುವಂಥ ಸ್ಥಳ ಪ್ರಾಮಿಸ್ ಲ್ಯಾಂಡ್, ವಾಗ್ದಾನದ ಸ್ಥಳ. ಹಾಗಾದರೆ ನಾನು ಹೇಳ್ತೇನೆ, ಇವನು ಆ ವಾಗ್ದಾನದ ಸ್ಥಳಕ್ಕೆ ಹೋಗಿ ನಿಲ್ಲಲಿಕ್ಕೆ ಕಾರಣ ಏನು? ಹೇಗೆ ನಿಂತವನು ಹೋಗಿ? ಇವತ್ತು ದೇವರ ಮಕ್ಕಳು ತಿಳ್ಕೊಳ್ಬೇಕು. ದೇವರ ಮಕ್ಕಳಲ್ಲಿ ನಂಬರ್ 1 ಫಸ್ಟ್ನೇ ಪಾಯಿಂಟ್ ಇರಬೇಕಾದದ್ದು ಫೇತ್, ನಂಬಿಕೆ. ನೋಡಿ, ಆ ದೇವರ ಮೇಲೆ ನಮಗೆ ದೃಢವಾದ ನಂಬಿಕೆ ಇರಬೇಕು. ಹಲ್ಲೆಲೂಯಾ. ನೋಡಿ, ಅಬ್ರಹಾಮನು ದೇವರನ್ನು ನಂಬ್ತಾನೆ. ಅವನ ನಂಬಿಕೆ ದೇವರ ದೃಷ್ಟಿಯಲ್ಲಿ ದೃಢವಾದ ನಂಬಿಕೆ ಎಂಬುದಾಗಿ ಡಿಸೈಡ್ ಆಗುತ್ತೆ. ರೋಮ 4:20-21 ಓದಿ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ, ನೋಡಿ, ದೇವರು ಮಾಡುತ್ತ ವಾಗ್ದಾನದ ವಿಷಯದಲ್ಲಿ ಅವನ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ನಿಲ್ಲಿಸಿ. ಅಬ್ರಹಾಮನ ಕರೆದಾಗ ದೇವರು ವಾಗ್ದಾನ ಮಾಡಿದ್ದಾರೆ. ದೇವರು ಮಾಡ್ತಾ ವಾಗ್ದಾನ ಮೇಲೆ ಅವನು ದೃಢವಾದ ನಂಬಿಕೆ ಇಟ್ಟ. ಹಲ್ಲೆಲೂಯಾ. ಆ ದೃಢವಾದ ನಂಬಿಕೆ ಇಟ್ಟು ಮುಂದೆ ದೇವರನ್ನು ಗಣಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸವಿಟ್ಟು ದೃಢ ನಂಬಿಕೆ ಉಳ್ಳವನಾದ. ನೋಡಿ, ಅಬ್ರಹಾಮನಲ್ಲಿ ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಚಂಚಲತೆ ಇರಲಿಲ್ಲ, ಅಪನಂಬಿಕೆ ಇರಲಿಲ್ಲ. ಇವತ್ತು ದೇವರ ಮಕ್ಕಳಲ್ಲಿ ಅಪನಂಬಿಕೆ ಇರಬಾರ್ದು, ನಂಬಿಕೆ ಕಡಿಮೆ ಕೂಡ ಇರಬಾರ್ದು. ಅಪನಂಬಿಕೆ ಕಡಿಮೆ ಇರುವಾಗ ಏನು ಮಾಡ್ತೇವೆ ಅಂದರೆ, ನಾವು ಯಾವುದನ್ನು ದೃಢವಾಗಿ ನಂಬಲಿಕ್ಕಾಗಲ್ಲ, ಯಾವುದನ್ನು ಹೊಂದ್ಕೊಳ್ಳಿಕ್ಕಾಗಲ್ಲ. ನಾವು ಎಲ್ಲವನ್ನ ಕಳ್ಕೊಳ್ತೀವಿ ನಮ್ಮ ಜೀವಿತದಲ್ಲಿ. ಸೊ ಅಬ್ರಹಾಮನ ನೋಡಿ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಚಂಚಲ ಚಿತ್ತನಾಗಲಿಲ್ಲ, ದೃಢವಾದ ನಂಬಿಕೆ ಉಳ್ಳವನಾಗಿದ್ದ. ನೋಡಿ, ದೇವರು ವಾಗ್ದಾನ ಮಾಡಿದಾತನ ಮೇಲೆ ನಂಬಿಕೆ, ವಾಗ್ದಾನದ ಮೇಲೂ ನಂಬಿಕೆ, ವಾಗ್ದಾನ ಮಾಡಿದಾತನ ಮೇಲೂ ನಂಬಿಕೆ ಉಳ್ಳವನಾಗಿ. ಯಾವ ನಂಬಿಕೆ? ದೃಢವಾದ ನಂಬಿಕೆ. ನೋಡಿ, ಆ ದೃಢವಾದ ನಂಬಿಕೆ ಉಳ್ಳವನಾಗಿದ್ದ ನಿಮಿತ್ತವಾಗಿ ಅವನು ನಂಬಿಕೆಯಿಂದಲೇ ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ. ಹಲ್ಲೆಲೂಯಾ. ಯಾವಾಗ ಒಂದು ವ್ಯಕ್ತಿಯ ಮೇಲೆ ನಮಗೆ ನಂಬಿಕೆ, ದೃಢ ನಂಬಿಕೆ ಇರೋದಾದರೆ ಆ ವ್ಯಕ್ತಿಯ ನಾವು ತುಂಬ ನಂಬ್ತೇವೆ, ಅವ್ರು ಏನು ಹೇಳಿದ್ರು ಕೇಳ್ತೇವೆ. ಯಾಕೆ? ನಂಬಿಕೆ ಇಲ್ಲಾಂದರೆ ವ್ಯಕ್ತಿ ಏನು ಹೇಳಿದ್ರು ಕೇಳ್ತೀವಾ? ಏನು ಹೇಳಿದ್ರು ಕೇಳಲ್ಲ ನಾವು. ಪ್ರೈಸ್ಗ. ಯಾವ ವ್ಯಕ್ತಿ ಮೇಲೆ ಒಂದು ದೃಢವಾದ ನಂಬಿಕೆ ಇರ್ತದೋ ಆ ವ್ಯಕ್ತಿ ನಮ್ಮ ಜೀವಿತದಲ್ಲಿ ಏನು ಹೇಳುವಾಗಲೂ ಕೂಡ ನಾವು ಕೇಳ್ತೇವೆ. ನೋಡಿ, ಅಬ್ರಹಾಮನಿಗೆ ದೇವರ ಮೇಲೆ ದೃಢವಾದ ನಂಬಿಕೆ ಇತ್ತು. ಆ ದೃಢವಾದ ನಂಬಿಕೆಯಿಂದ ನಿಮಿತ್ತವಾಗಿ ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳ್ತಾ ಇದ್ದಾರೆ. ಕರೆದಾತನ ಮಾತನ್ನು ಕೇಳಿ ಅವನು ಹೊರಟು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ದೇವರು ಅಬ್ರಹಾಮನನ್ನ ಕರೆದ್ರು. ಯಾವಾಗ? ತಂದೆ ತಾಯಿ ಮನೇಲಿದ್ದಾಗ. ಆದಿಕಾಂಡ 12:1. ಯೆಹೋವನು ಅಬ್ರಹಾಮನಿಗೆ ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನೋಡಿ, ತಂದೆಯ ಮನೆಯನ್ನು ಬಿಟ್ಟು ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ. ಯಾರನ್ನು ಬಿಟ್ಟು? ತಂದೆ ಮನೆಯನ್ನು ಬಿಟ್ಟು,
ಬಂಧು ಬಳಗವನ್ನು ಬಿಟ್ಟು, ಸ್ವದೇಶವನ್ನು ಬಿಟ್ಟು ನಾನು ಹೇಳುವ ಸ್ಥಳಕ್ಕೆ ನೀವು ಹೊರಟು ಹೋಗ್ಬೇಕು ಹೇಳ್ತಾರೆ. ಹೇಳುವಾಗ ಅಬ್ರಾಮನು 4ನೇ ವಾಕ್ಯ ಹೇಳ್ತಾ ಇದೆ, 4th ಸ್ಕ್ರಿಪ್ಚರ್. ಯೆಹೋವನು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದನು. ಎಸ್, ನೋಡಿ, ದೇವರು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದ. ಕರೆಯಲ್ಪಟ್ಟ ಕೂಡಲೇ ಕರ್ನಾತನ ಮಾತನ್ನು ಕೇಳಿ ಅವನು ಹೊರಟು ಹೋಗ್ತಾ ಇದ್ದಾನೆ. ನೋಡಿ, ಹೊರಟು ಹೋಗ್ಬೇಕಾದ್ರೆ ಕರೆಯಲ್ಪಟ್ಟ ಕೂಡಲೇ ಕರ್ನಾತನ ಮಾತನ್ನು ಕೇಳಿ ಹೊರಟು ಹೋಗುವಾಗ ಅವನು ದೇವರ ವಿಷಯದಲ್ಲಿ ಏನನ್ನು ಕೂಡ ಮಾತನಾಡಲಿಲ್ಲ, ಅಪನಂಬಿಕೆಯಿಂದ ಏನು ಕೂಡ ಮಾತನಾಡಲಿಲ್ಲ. ಇಲ್ಲಿ ಮೇನ್ ಪಾಯಿಂಟ್ ಏನಂದರೆ, ಆ ಮನೆಯಲ್ಲಿ ತಂದೆ ಇಲ್ಲ, ತೆರಹ ಇಲ್ಲ. 11ನೇ ಕೊನೆಯ ವಾಕ್ಯದಲ್ಲಿ ತೆರಹ ಸತ್ತೋಗಿದ್ದಾನೆ. 11:32. ತೆರಹನು 205 ವರ್ಷದವನಾಗಿ ಕಾರಾನಿನಲ್ಲಿ ಸತ್ತನು. ಎಸ್, ಈಗ 11ನೇ ತಂದೆ ತೆರಹ ಸತ್ತೋಗಿದ್ದಾರೆ. ಇನ್ನು ಮನೇಲಿ ಯಾರು ಉಳ್ಕೊಂಡಿದ್ದಾರೆ? ತಾಯಿ, ಮತ್ತೆ ಇನ್ಯಾರಿದ್ದಾರೆ? ಹೆಂಡತಿ, ಅಣ್ಣ ತಮ್ಮಂದಿರು. ಪ್ರೈಸ್ ಗಾಡ್. ದೇವ್ರು ಹೇಳ್ತಾರೆ, ಸ್ವದೇಶವನ್ನು, ತಂದೆಯ ಮನೆಯನ್ನು ಬಿಟ್ಟು, ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ದೇವರು ಅಬ್ರಾಮನ ಕರೆದ ತಕ್ಷಣ ಹೇಳ್ಬೋದಿತ್ತು, ಸ್ವಾಮಿ, ನನ್ನ ತಾಯಿ ಮನೆಯಲ್ಲಿ ಒಬ್ಬರೇ ಇದ್ದಾರೆ ದೇವರೇ, ನನ್ನ ತಂದೆ ತೀರು ಹೋಗಿದ್ದಾರೆ, ಸತ್ತು ಹೋಗಿದ್ದಾರೆ, ನನ್ನ ತಾಯಿಯನ್ನು ನೋಡುವವರು ಯಾರಿಲ್ಲ ದೇವರೇ, ಈಗ ನಾನು ಹೇಗೆ ಅವರ ಬಿಟ್ಟು ಹೋಗೋದೆಂಬುದಾಗಿ ಹೇಳ್ತಾ ಇದ್ದಾನ? ಇಲ್ಲ. ಪ್ರೈಸ್ಗ. ಅವನ ತಾಯಿಯನ್ನ, ಬಂಧು ಬಳಗವನ್ನ, ಎಲ್ಲರನ್ನ ಬಿಟ್ಟು ಅಬ್ರಾಮನು ಹೊರಟು ಹೋಗ್ತಾ ಇದೆ. ಕಾರಣ, ದೇವರು ಯಾಕೆ ಅಬ್ರಾಮನನ್ನ ಕುಟುಂಬದಿಂದ ಬೇರ್ಪಡಿಸಿ ಕುಟುಂಬದ ದೇವನ ಹೊರತರ್ತಾ ಇದ್ದಾರೆ? ಯಾಕೆ ಅಂತ ಹೇಳಿದ್ರೆ, ದೇವರು ಅಬ್ರಾಮನ ಮೇಲೆ ದೇವರ ಒಂದು ಪ್ಲಾನ್ ಇದೆ, ಅಬ್ರಾಮನ ಮೇಲೆ ದೇವರ ಒಂದು ದೊಡ್ಡ ಯೋಜನೆ ಇದೆ. ಭಕ್ತರು ಹೇಳಿ, ನಿಮ್ಮ ಮೇಲೆ ದೇವರ ದೊಡ್ಡ ಯೋಜನೆ ಇದೆ, ನಿಮ್ಮ ಮೇಲೆ ದೇವರ ದೊಡ್ಡ ಪ್ಲಾನ್ ಇದೆ. ನೋಡಿ, ಆ ಕುಟುಂಬ ದೊಡ್ಡ ಕುಟುಂಬ ಆಗಿದೆ, ಆದರೆ ಆ ಕುಟುಂಬದಲ್ಲಿ ದೇವರು ಕರೀತಾ ಇರೋದು ಅಬ್ರಾಮನ ಒಬ್ಬನೇ. ಎಲ್ಲರನ್ನು ಕರೆದ್ರ? ಇವತ್ತು ನಿಮ್ಮ ಕುಟುಂಬದಲ್ಲಿ ದೇವರು ಎಲ್ಲರನ್ನು ಕರೆದಿಲ್ಲ, ನಿಮ್ಮನ್ನು ಕರೆದಿದ್ದಾರೆ. ಭಕ್ತರು ಹೇಳಿ, ನಿಮ್ಮ ಕುಟುಂಬದಲ್ಲಿ ದೇವರು ಎಲ್ಲರನ್ನು ಕರೀಲಿಲ್ಲ, ನಿಮ್ಮನ್ನ ಕರೆದಿದ್ದಾರೆ. ಹಾಗಾದ್ರೆ ನಿಮ್ಮ ಒಂದು ದೊಡ್ಡ ಯೋಜನೆ ಇದೆ, ಒಂದು ದೊಡ್ಡ ಪ್ಲಾನ್ ಇದೆ. ಹೇಳಿ, ಸುಮ್ಮನೆ ಕರೀಲಿಲ್ಲ, ಒಂದು ಉದ್ದೇಶದೊಂದಿಗೆ, ಒಂದು ಪ್ಲಾನ್ ಒಂದಿಗೆ, ದೇವರ ಆಶೀರ್ವಾದವನ್ನು ಹೊಂದುವುದಕ್ಕೆ, ವಾಗ್ದಾನವನ್ನು ಹೊಂದುವುದಕ್ಕೆ ದೇವರು ನನ್ನನ್ನು ನಿಮ್ಮನ್ನ ಕರೆದಿದ್ದಾರೆ. ದೇವರು ಕರೆಯುವಾಗ ಹೇಳ್ತಾ ಇದ್ದಾರೆ, ಆದಿಕಾಂಡ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, Genesis 12:2. ನಾನು ನಿನ್ನನ್ನು, ನೋಡಿ, ಕರೆದಾಗ ಹೇಳ್ತಾರೆ, ಅಬ್ರಾಮನೇ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವೆ. ನೀನು ಆಶೀರ್ವಾದದ ಭಕ್ತರು ಹೇಳಿ, ಕುಟುಂಬದ ಒಳಗಿಂದ ಕರೆಯಲ್ಪಟ್ಟ ನೀವು ಆಶೀರ್ವಾದದ ನಿಧಿಗಳಾಗಿದ್ದೀರಿ. ದೇವರು ನಮ್ಮ ಕುಟುಂಬದ ನೋಡಿ, ನಿಮ್ಮ ಕುಟುಂಬಗಳಲ್ಲಿ ದೇವರು ಒಬ್ಬೊಬ್ಬನ ಆರಿಸಿದ್ದಾರೆ, ಕರೆದಿದ್ದಾರೆ. ಕರೆಯಲ್ಪಟ್ಟಂತ ನಮ್ಮನ್ನ ದೇವರು ಅಂದ ಅಬ್ರಾಮ ಜೀವಿತದಲ್ಲಿ ಏನು ವಾಗ್ದಾನ ಮಾಡಿದಾರೋ ಅದೇ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಉಂಟು. ಅಬ್ರಾಮನ ಆಶೀರ್ವಾದವೇ ನನ್ನ ಆಶೀರ್ವಾದ ಅಲ್ವಾ? ಅಬ್ರಾಮ್, ಈಸಾಕ್, ಯಾಕೋಬನ ಆಶೀರ್ವಾದವೇ ನಮ್ಮ ಆಶೀರ್ವಾದ. ಯೇಸು ಕ್ರಿಸ್ತನ ಮೂಲಕವಾಗಿ. ಯಾರ ಮೂಲಕವಾಗಿ? ಯೇಸು ಕ್ರಿಸ್ತನ ಮೂಲಕವಾಗಿ. ಗಲಾತ್ಯ 3:29 ಓದಿ. ನೀವು ಕ್ರಿಸ್ತನವರು ಆಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದ್ಸಲಿ ಓದಿ ಆ ವಾಕ್ಯವನ್ನ. ನೀವು ಕ್ರಿಸ್ತನವರಾಗಿದ್ದರೆಲ್ಲ ಆಲ್ರೆಡಿ ಆಗಿದ್ದೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ, ಯೇಸುವಿನ ಮಕ್ಕಳಾಗಿದ್ದೇವೆ. ಎಸ್, ಅಬ್ರಹಾಮನ ಸಂತತಿಯವರು. ನಾವು ಅಬ್ರಹಾಮನ ಸಂತತಿಯವರಾಗಿದ್ದೇವೆ ಯೇಸು ಕ್ರಿಸ್ತನ ಮೂಲಕವಾಗಿ. ಎಸ್, ಮುಂದೆ ವಾಗ್ದಾನಕ್ಕೆ ಅನುಸಾರವಾಗಿ ಬಾಧ್ಯರು ಕೂಡ ಆಗಿದ್ದೇವೆ. ಆಮೇಲೆ ಹೇಳ್ರಿ, ದೇವರ ವಾಗ್ದಾನಗಳಿಗೆ, ಅಬ್ರಹಾಮನ ಆಶೀರ್ವಾದಗಳಿಗೆ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಬಾಧ್ಯರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾದ್ರೆ
ಯೇಸು ಕ್ರಿಸ್ತನ ಮೂಲಕವಾಗಿ ಅಬ್ರಾಮನ ಆಶೀರ್ವಾದಕ್ಕೆ ನಾವು ಬಾಧ್ಯರು ಮಾತ್ರವಲ್ಲ, ಅದನ್ನು ಅನುಭವಿಸುವರಾಗಿರ್ತೇವೆ. ಹಾಲೆಲೂಯ. ಅಪ್ಪನ ಆಸ್ತಿ ಯಾರಿಗೆ? ಮಕ್ಕಳಿಗೆ. ಅದೀಗ ನಾವೇನಾಗಿದ್ದೇವೆ? ಅಪ್ಪನಿಗೆ ಮಕ್ಕಳಾಗಿದ್ದೇವೆ. ರೋಮ 8:14. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೋಡಿ, ದೇವರ ಆತ್ಮನಿಂದ ನಡೆಸಲ್ಪಡುವವರು ದೇವರ ಮಕ್ಕಳು. ಈಗ ನಾವು ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ. ಹೌದೇ ಅಲ್ವಾ? ಮಾತ್ರವಲ್ಲ, 8:17 ನೋಡುವಾಗ 8:17 ನೋಡಿ, ನಾವು ಆಲ್ರೆಡಿ ಮಕ್ಕಳಾಗಿದ್ದೇವೆ. ಮಕ್ಕಳಾಗಿದ್ದೇವೆ ಅಂತ ಹೇಳ್ತಾ ಇದೆ. ಆಲ್ರೆಡಿ ನಾವು ಮಕ್ಕಳಾಗಿದ್ದೇವೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ಯಾವುದಕ್ಕೆ? ಅಪ್ಪನ ಸ್ವಾಸ್ಥ್ಯಕ್ಕೆ ಬಾಧ್ಯರಾಗಿದ್ದೇವೆ. ಯಾರ ಸ್ವಾಸ್ಥ್ಯಕ್ಕೆ? ಅಪ್ಪನ ಸ್ವಾಸ್ಥ್ಯಕ್ಕೆ, ದೇವರ ಎಲ್ಲ ಆಶೀರ್ವಾದಗಳಿಗೆ ನಾವು ಬಾಧ್ಯರಾಗಿದ್ದೇವೆ. ಎಸ್, ಮುಂದೆ ದೇವರಿಗೆ ಬಾಧ್ಯರು. ಮತ್ತವಲ್ಲ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಸಾಕು. ನೋಡಿ, ನಾವು ದೇವರ ಜೊತೆಯಲ್ಲಿ ಬಾಧ್ಯರು, ಯೇಸು ಕ್ರಿಸ್ತನಲ್ಲಿ ಬಾಧ್ಯರು. ಮಾತ್ರವಲ್ಲ, ಅಬ್ರಾಮನ ಸ್ವಾಸ್ಥ್ಯಕ್ಕೆ ಯೇಸು ಕ್ರಿಸ್ತನ ಮೂಲಕವಾಗಿ ಎಲ್ಲ ಆಶೀರ್ವಾದಕ್ಕೂ ನಾವು ಬಾಧ್ಯರಾಗಿದ್ದೇವೆ. ಹಲ್ಲೆಲೂಯ. ನೋಡಿ, ಅಬ್ರಾಮನು ಬಾಧ್ಯವಾಗಿ ಹೊಂದಬೇಕಾದ ವಾಗ್ದಾನದ ಸ್ಥಳದಲ್ಲಿ ಹೋಗಿ ನಿಂತಿದ್ದಾನೆ. ಸುಮ್ಮನೆ ಹೋಗಲಿಲ್ಲ. ಅವನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ನಂಬಿ ಅವನು ಹೊರಟು ಹೋಗಿದ್ದಾನೆ. ಇವತ್ತು ನಾನು ಹೇಳ್ತೇನೆಂದರೆ, ದೇವರ ಮಕ್ಕಳು, ದೇವರಿಂದ ಕರೆಯಲ್ಪಟ್ಟಂಥ ನಾವುಗಳು ಕರೆದಾತನ ಮಾತನ್ನು ಕೇಳಿ ನಂಬಿ ನಾವು ಹೊರಟು ಹೋಗದಾರೆ. ಖಂಡಿತ ನಾನು ಹೇಳ್ತೇನೆ, ಹೋಗುವ ಸ್ಥಳ ಯಾವುದೆಂಬುದಾಗಿ ಗೊತ್ತಿಲ್ಲದೆ ನಾವು ಹೋಗ್ಬೋದು. ನಾನು ಹೇಳ್ತೇನೆ, ದೇವರ ಮೇಲೆ ನಂಬಿಕೆ ಇಟ್ಟವರಾಗಿ ಯಾವುದು ಗೊತ್ತಿಲ್ಲದೆ ಹೋದರೂ ಕೂಡ ಆ ನಂಬಿಕೆ ನಮ್ಮನ್ನು ತೆಗೆದುಕೊಂಡೋಗಿ ವಾಗ್ದಾನದ ಸ್ಥಳದಲ್ಲಿ ನಿಲ್ಲಿಸುತ್ತೆ. ಯಾಕೆ? ದೇವರ ನಂಬಿಕೆ ನಮ್ಮನ್ನು ಎಲ್ಲೂ ರೂಟ್ ತಪ್ಪಲಿಕ್ಕೆ ಬಿಡಲ್ಲ. ನೋಡಿ, ದೇವರ ಮೇಲೆ ನಂಬಿಕೆ ಇಡುವವರನ್ನು ದೇವರ ಆಶ್ರಮ ಆಗೋದಕ್ಕೆ ಬಿಡಲ್ಲ. ದೇವರು ಯಾವತ್ತೂ ತಿಳ್ಕೊಳ್ಬೇಕು, ಒಂದು, ದೇವರ ಮೇಲೆ ನಂಬಿಕೆ ಇಡಬೇಕು. ಎರಡನೇದು, ಕರೆಯಲ್ಪಟ್ಟ ಕೂಡಲೇ ಆತನ ಮಾತನ್ನು ಕೇಳಬೇಕು. ಯಾರು ದೇವರ ಮೇಲೆ ನಂಬಿಕೆ ಇಟ್ಟವರಾಗಿ ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ಹೋಗ್ತಾರೋ ಅವರ ಮಾರ್ಗವನ್ನು ದೇವರ ಬಿಟ್ಟಂಥ ನಂಬಿಕೆ ಅವರನ್ನು ನಡೆಸ್ಕೊಂಡು ಹೋಗುತ್ತೆ. ಎಲ್ಲಿಗೆ? ವಾಗ್ದಾನದ ಸ್ಥಳಕ್ಕೆ. ಈಗ ಫಾರ್ ಎಕ್ಸಾಂಪಲ್, ಈಗ ಮದುವೆ ಆದಂಥ ಅನೇಕರಿಗೆ ಕೆಲವರಿಗೆ ಮಕ್ಕಳಿರಲ್ಲ. ಪ್ರೈಸ್ ಗಾಡ್. ಈಗ ನಾನು ಹೇಳ್ತೇನೆ, ದೇವರ ಮೇಲೆ ನಂಬಿಕೆ ಇಟ್ಟವರಾಗಿ ದೇವರ ಮಾತನ್ನು ಕೇಳಿ ವಿಧವಾಗಿ ನಡೆಯುವಾಗ ನಿಮ್ಮ ಕಣ್ಣಿಗೆ ಕಾಣದಿರುವಂಥ ಆಶೀರ್ವಾದವನ್ನು, ಗರ್ಭವನ್ನು, ಮಗುವನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಾನು ಹೇಳ್ತೇನೆ, ಒಂದು ಏನು? ದೃಢವಾದ ನಂಬಿಕೆ ದೇವರ ಮೇಲೆ. ಎರಡನೇದು, ಆತನ ಮಾತನ್ನು ಕೇಳಿ ವಿಧವಾಗಿ ನಾವು ನಡೆಯುವಾಗ, ಜೀವಿಸುವಾಗ. ನಾನು ಹೇಳ್ತೇನೆ, ನಮ್ಮ ಜೀವಿತಗಳಲ್ಲಿ ನಮ್ಮ ಮಕ್ಕಳಿಗೆ ಯಾವ ಹುಡುಗಿಯನ್ನು ಮದುವೆ ಮಾಡಬೇಕೋ ಅದೇ ಹುಡುಗಿಯನ್ನು ದೇವರು ವಾಗ್ದಾನದ ಹೆಂಡತಿನೇ ಮಕ್ಕಳನ್ನ ದೇವರು ಕೊಡ್ತಾರೆ. ನಮ್ಮ ಮಕ್ಕಳಿಗೆ ಮದುವೆ ಮಾಡಿದಾಗ ದೇವರು ಯಾವ ಸಮಯದಲ್ಲಿ ಯಾವ ಗಂಡು ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಕೊಡಬೇಕು ಆ ಮಕ್ಕಳನ್ನೇ ದೇವರು ಕೊಡ್ತಾನೆ. ಮಕ್ಕಳು ಹುಟ್ಟಾಯಿತು, 5-6 ಏಜ್ ಆಯಿತು, ಈಗ ಶಾಲೆಗೆ ಸೇರಿಸಬೇಕು. ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕಾದ್ರೆ ದೇವ್ರು, ನಾನು ಹೇಳ್ತೇನೆ, ಅಯ್ಯೋ ಯಾವ ಶಾಲೆಗೆ ಸೇರಿಸೋದಂತ ಟೆನ್ಷನ್ ಮಾಡೋಷ್ಟಿಲ್ಲ. ಅಯ್ಯೋ ಯಾವ ಹುಡುಗಿ ಮದುವೆ ಮಾಡ್ಕೊಳ್ಳೋದು ಟೆನ್ಷನ್ ಮಾಡೋಷ್ಟಿಲ್ಲ. ಅಯ್ಯೋ ಯಾವ ಗಂಡನ ಹುಡುಕೋದು ನೋ ಟೆನ್ಷನ್. ಯಾಕೆ? ದೇವರ ಮೇಲೆ ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನ ಕೇಳಿ ನಂಬಿಕೆಯಿಂದ ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಕೊಡಬೇಕಾದ್ದನ್ನು, ಮಾಡಬೇಕಾದ್ದನ್ನು, ವಾಗ್ದಾನದ ಕಾರ್ಯಗಳನ್ನ ದೇವರು ಮಾಡಿ ಮುಗಿಸ್ತಾನೆ. ಹಲ್ಲೆಲೂಯಾ. ನೋಡಿ, ವಾಗ್ದಾನವನ್ನು ಬಾಧ್ಯವಾಗಿ ಹೊಂದಬೇಕಾದ ವಾಗ್ದಾನದ ಸ್ಥಳವನ್ನು ಗೊತ್ತಿಲ್ಲದೆ ಹೋಗಿ ಅಬ್ರಾಮನು ನಿಂತಿದ್ದಾನೆ. ಕಾರಣ, ಕರೆಯಲ್ಪಟ್ಟವನ ಮಾತಿನ ಮೇಲೆ ನಂಬಿಕೆ ಇಟ್ಟ. ಎರಡನೇದು, ಅವರ ಮಾತನ್ನು ಕೇಳಿ ಅವನು ಹೊರಟು ಹೋದ. ಇವತ್ತು ನಾನು ಹೇಳ್ತೇನೆಂದರೆ, ಅಬ್ರಾಮ ನೋಡಿ, ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ಕುಟುಂಬವನ್ನು ಬಿಟ್ಟ, ತಾಯಿಯನ್ನು ಬಿಟ್ಟ, ಬಂಧುಗಳನ್ನು ಬಿಟ್ಟು, ಎಲ್ಲರನ್ನು ಬಿಟ್ಟು ಬಂದ. ಯೋಶುವ 24:2, ಜೋಶುವ 24:2. ಒಂದು ವ್ಯಕ್ತಿಯ ಮೇಲೆ ದೇವರ ಪ್ಲಾನ್, ಯೋಜನೆ ಇರುವಾಗ ಆ ವ್ಯಕ್ತಿಯನ್ನು ದೇವರು ಚಿತ್ತಕ್ಕೆ ವಿರುದ್ಧವಾದ ಸ್ಥಳದಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ. ಯೋಶುವನು ಅವರೆಲ್ಲರಿಗೆ ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ ಅಬ್ರಹಾಂ ನಾಹೋರ್ ಎಂಬುವರ ತಂದೆಯಾದ ತೆರಹ ಮೊದಲಾದ ಮೂಲ ಪುರುಷರು ಪೂರ್ವದಲ್ಲಿ ಯೂಫ್ರಟಿಸ್ ಹೊಳೆಯ ಆಚೆಯಲ್ಲಿದ್ದು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು. ಅವರು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು ಮಾತ್ರವಲ್ಲ, ವಿಗ್ರಹಗಳನ್ನು ಮಾಡುವರಾಗಿದ್ದರು. ಹಲ್ಲೆಲೂಯಾ. ನೋಡಿ, ಅವರ ಸಂತತಿ, ಅವರ ಕುಟುಂಬ ಅನ್ಯ ದೇವತೆಗಳನ್ನು ಪೂಜಿಸುವರಾಗಿದ್ದರು. ಒಂದು. ಎರಡನೇದು, ವಿಗ್ರಹಗಳನ್ನು ಮಾಡುವರಾಗಿದ್ದರು. ಇದು ದೇವರಿಗೆ ಇಷ್ಟವಿಲ್ಲ. ಅಬ್ರಾಮನ ಅವರೊಂದಿಗೆ ಇದ್ದಾನೆ. ಅಬ್ರಾಮನ ಮೇಲೆ ದೇವರದ್ದು ದೊಡ್ಡ ಯೋಜನೆ ಇದೆ.
ದೇವರ ಪ್ಲಾನ್ ಇದೆ. ದೇವರು ಬಂದು ಕುಟುಂಬದಲ್ಲಿ ಎಲ್ಲರನ್ನೂ ಕೂಡ ಕರೀಲಿಲ್ಲ, ಅಬ್ರಾಮನನ್ನು ಮಾತ್ರ ದೇವರು ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಯಾಕೆ? ಅವನನ್ನು ಅಲ್ಲೇ ಇಟ್ಟು ದೇವರು ಆಶೀರ್ವಾದ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾವತ್ತೂ ತಿಳ್ಕೊಳ್ಳಿ, ದೇವರ ಚಿತ್ತಿಗೆ ವಿರುದ್ಧವಾದ ಸ್ಥಳದಲ್ಲಿ ದೇವರು ವ್ಯಕ್ತಿಗಳನ್ನು ಇಟ್ಟು ಅಲ್ಲೇ ಆಶೀರ್ವಾದ ಮಾಡುವುದಿಲ್ಲ. ದೇವರು ಒಂದು ವ್ಯಕ್ತಿಯನ್ನು ಆಶೀರ್ವಾದ ಮಾಡಬೇಕಾದ್ರೆ, ಆಶೀರ್ವದಿಸ್ತಾನಂದರೆ ಕೆಲವೊಂದು ಸ್ಥಳದಿಂದ ಕೆಲವೊಂದು ಕಾರ್ಯಗಳಿಂದ ದೇವರು ಅವನನ್ನು ಹೊರ ತರ್ತಾರೆ. ಇವತ್ತು ನಮ್ಮ ಮೈಂಡಲ್ಲಿ ಏನಂದರೆ, ಕೆಲವು ಸಲ ದೇವ್ರ ಚಿತ್ತಿಗೆ ವಿರುದ್ಧವಾದ ಕಾರ್ಯಗಳು, ದೇವ್ರ ಚಿತ್ತಿಗೆ ವಿರುದ್ಧವಾದ ಸ್ಥಳಗಳು, ದೇವ್ರ ಚಿತ್ತಿಗೆ ವಿರುದ್ಧವಾದ ಸಂಬಂಧಗಳು, ದೇವ್ರ ಚಿತ್ತಿಗೆ ವಿರುದ್ಧವಾದ ಆ್ಯಕ್ಟಿವಿಟೀಸ್ಗಳು ನಮ್ಮ ಲೈಫಲ್ಲಿ ಇರ್ತದೆ. ನಾವು ಅದು ಯಾವುದನ್ನು ಕೂಡ ಬಿಡಲ್ಲ, ನಾವು ಅದ್ರ ಜೊತೆಗೆ ಸಮಯ ಕಳ್ಕೊಂಡಿರ್ತೀವಿ. ದೇವರು ಅದ್ರ ಜೊತೆಗೆ ನೀನಿದ್ದು ಸಮಯ ಕಳೆಯುವಾಗ, ಕಾಲ ಕಳೆಯುವಾಗ, ಅದ್ರ ಜೊತೆಗೆ ಜೀವನ ಮಾಡುವಾಗ ನಮ್ಮನ್ನು ದೇವರು ಆಶೀರ್ವಾದ ಮಾಡಲಿಕ್ಕೆ ಇಷ್ಟಪಡಲ್ಲ. ದೇವರು ಒಂದು ವ್ಯಕ್ತಿಯನ್ನು ಆಶೀರ್ವಾದ ಮಾಡಬೇಕಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ಆ ಕಾರ್ಯಗಳಿಂದ, ಆ ಸ್ಥಳದಿಂದ ಅವನನ್ನು ಹೊರ ತರ್ತಾರೆ ದೇವರು. ನೋಡಿ, ಅಬ್ರಾಮ ದೇವರು ಆ ಸ್ಥಳದಿಂದ, ಆ ಕುಟುಂಬದಿಂದ ಹೊರ ತರ್ತಾರೆ. ಯಾಕಂದರೆ ಅವ್ರು ಹೇಳ್ತಾರೆ 12ನೇ 1ನೇ ವಾಕ್ಯದಲ್ಲಿ, ನಾನು ಹೇಳಿದ ಮೇರೆಗೆ ನೀವು ಹೊರಟು ಹೋಗು. ಓದಿ 12ನೇ Genesis 12:1. ಯೆಹೋವನು ಅಬ್ರಾಮನಿಗೆ, ಹಾಂ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನೋಡಿ, ಎಲ್ಲರನ್ನ ಬಿಟ್ಟು ನಾನು ಹೇಳುವ ಸ್ಥಳಕ್ಕೆ ನೀವು ಹೊರಟು ಹೋಗು. ನೀವು ಹೊರಟು ಹೋದಾಗ ಏನ್ ಹೇಳ್ತಾರೆ ದೇವರಲ್ಲಿ ಮುಂದೆ 2ನೇ ವಾಕ್ಯದಲ್ಲಿ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ, ದೊಡ್ಡ ಜನಾಂಗ ಆಗುವಂತೆ ಮಾಡ್ತೇನೆ, ಆಶೀರ್ವದಿಸ್ತೇನೆ, ನಿನ್ನ ಹೆಸರನ್ನು ಮೂರನೇದು ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೇನೆ, ನೀನು ಆಶೀರ್ವಾದ ನಿಧಿ, ನಾಲ್ಕನೇದು ನೀನು ಆಶೀರ್ವಾದದ ನಿಧಿಯಾಗಿರ್ತಿ. ದೇವರು ಹೇಳ್ಬೋದಾಯ್ತು, ಅಬ್ರಾಮನೇ ನೀ ಇರುವ ಜಾಗದಲ್ಲಿ ಇರು, ನಾನು ನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡಿ, ದೊಡ್ಡ ಜನಾಂಗವಂತೆ ಮಾಡ್ತೀನಿ ಹೇಳ್ಬೋದಾಯ್ತು. ಇಲ್ಲ. ನೆಕ್ಸ್ಟ್, ಆಶೀರ್ವದಿಸ್ತೇನೆ ಅಂತ ಹೇಳ್ಬೋದಾಯ್ತು. ಇಲ್ಲ. ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆ, ನಿನ್ನ ಹೆಸರು ಪ್ರಖ್ಯಾತಿಗೆ ತರ್ತೇನೆ ಅಂತ ಹೇಳ್ಬೋದಾಯ್ತು. ಇಲ್ಲ. ನೀನು ಆಶೀರ್ವಾದ ನಿಧಿಯಾಗು ಅಂತ ಹೇಳ್ಬೋದಾಯ್ತು. ಇಲ್ಲ. ನೋ. ದೇವರು ಯಾವತ್ತೂ ಒಂದು ವ್ಯಕ್ತಿಯನ್ನು ಆಶೀರ್ವದಿಸಬೇಕಾದ್ರೆ, ಸಮೃದ್ಧಿ ಉನ್ನತಿಗೆ ತರಬೇಕಾದ್ರೆ, ದೇವರ ಚಿತ್ತಕ್ಕೆ ವಿರುದ್ಧವಾದಂಥ ಕೆಲವು ಸಂಗತಿಗಳು, ಕಾರ್ಯಗಳಿಂದ, ಸ್ಥಳದಿಂದ ನಾವು ಹೊರ ಬರಬೇಕಾಗಿದೆ. ನೋಡಿ, ವಾಕ್ಯ ಹೇಳ್ತದೆ 2 ಕೊರಿಂಥ 6, 14, 15, 16, 17. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲೆಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು, ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು, ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ, ಇದರ ಸಂಬಂಧವಾಗಿ ದೇವರು ನಾನು ಅವನಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಅನ್ಯ ಜನರ ಮಧ್ಯ ಅಂದ್ರೆ ಅನ್ಯ ಕಾರ್ಯಗಳು, ದೇವ್ರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವವರು, ದೇವ್ರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳು, ದೇವ್ರ ಚಿತ್ತಕ್ಕೆ ವಿರುದ್ಧವಾದ ರೀತಿ ನಡ್ಕೊಳ್ಳುವಂಥದ್ದು, ದೇವ್ರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳು ಮಾಡುವಂಥದ್ದು, ದೇವ್ರ ಚಿತ್ತಕ್ಕೆ ವಿರುದ್ಧವಾದಂಥ ಸ್ಥಳಗಳು, ದೇವ್ರ ಚಿತ್ತಕ್ಕೆ ವಿರುದ್ಧವಾದಂಥ ಆ್ಯಕ್ಟಿವಿಟೀಸ್ಗಳು, ಅದೆಲ್ಲದರಿಂದ ಬಂದು ನಾನಾಗಿರಬೇಕು, ಪ್ರತ್ಯೇಕವಾಗಿರಬೇಕು. ಅದು ಹೇಳ್ತದೆ ಬಂದು ಹೊರ ಬರಬೇಕಂತೆ. ಹೊರಟು ಬಂದು ನಾವು ಪ್ರತ್ಯೇಕವಾಗಿರಬೇಕು. ಮುಂದೆ ಅಶುದ್ಧವಾದ ಯಾವುದನ್ನು ಮುಟ್ಟಬಾರದು, ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು. ಸಾಕು, ನಾನು ನಿಮಗೆ ಸೇರಿಸಿಕೊಂಡು ನಿಮಗೆ ಏನಾಗಿದ್ದೇನೆ, ತಂದೆಯಾಗಿ. ಎಲ್ಲಗಳಿಂದ ನೀವು ಬಂದು ಹೊರಟು ಬಂದು ಪ್ರತ್ಯೇಕವಾಗಿರಿ. ಯಾಕೆ ಅಂದರೆ ದೇವರು ನಮ್ಮನ್ನು ಬ್ಲೆಸ್ ಮಾಡಲಿಕ್ಕಿದ್ದಾರೆ, ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ದೇವರು ಅಬ್ರಾಮನನ್ನು ಆಶೀರ್ವಾದ ಮಾಡಿ ಹೆಸರನ್ನ ಪ್ರಖ್ಯಾತಿಗೆ ತಂದು ಅವನನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡಬೇಕೆಂಬಂಥ ಉದ್ದೇಶವುಳ್ಳವನಾಗಿರುವ ನಿಮಿತ್ತವಾಗಿ ಕುಟುಂಬದ ಮಧ್ಯದ ದೇವರ ಅಬ್ರಾಮನನ್ನು ಹೊರತರ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಅಬ್ರಾಮನು ವೆರಿ ಫೇತ್ಫುಲ್. ಕರೆಯಲ್ಪಟ್ಟ ಕೂಡಲೇ, ಕರೆದಾತನನ್ನು ನಂಬಿ, ಹೇಳಿದ ಕೂಡಲೇ ಮಾತನ್ನು ಕೇಳಿ ವಿಧೇಯನಾಗಿ ಅವನು ಹೊರಟು ಹೋಗ್ತಾ ಇದ್ದಾನೆ. ಎಲ್ಲಿಗೆ? ದೇವರು ಹೇಳಿದ ವಾಗ್ದಾನದ ಸ್ಥಳಕ್ಕೆ. ಅದೇ ದೇವರ ಅಡ್ರೆಸ್ ಕೊಟ್ಟು ಕಳಿಸಲಿಲ್ಲ ಅವನಿಗೆ. ಪ್ರೈಸ್ ಗಾಡ್. ವಾಕ್ಯ ಹೇಳ್ತದೆ, ಹೋಗುವಾಗ ಸ್ಥಳ ಗೊತ್ತಿಲ್ಲದೆ ಹೋಗ್ತಾ ಇದ್ದಾನೆ.
ಆದರೆ ಅವನು ಹೋಗಿ ನಿಂತಿರುವಂಥದ್ದು ದೇವರು ಹೇಳಿದಂಥ ವಾಗ್ದಾನದ ಸ್ಥಳವೇ ಆಗಿದೆ. ಇವತ್ತು ಈ ಬೆಳಗಿನ ಜಾವನಿ ಪರಿಶುದ್ಧಾತ್ಮ ಬೇರೆ ಹೇಳ್ತಾರೆ, ನಮಗೆ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ದೇವರ ಮೇಲೆ ನಂಬಿಕೆ ಉಳ್ಳವನಾಗಿ ದೇವರು ಹೇಳುವಂಥ ಮಾತನ್ನು ಕೇಳಿ ಒಪ್ಪಿಸಿಕೊಟ್ಟು ವಿಧೇಯನಾಗಿ ನಿಲ್ತಾನೋ, ಅವನ ಜೀವಿತದಲ್ಲಿ ಮುಂದುವರಿತಾನೋ, ಅವನ ಜೀವಿತದಲ್ಲಿ ದೇವರು ಅವನ ಮದುವೆ ಟೈಮ್ ಬಂದಾಗ ಯಾವ ಹುಡುಗಿನ ಮದುವೆ ಮಾಡಬೇಕು, ಯಾವ ಹುಡುಗನ ಮದುವೆ ಮಾಡಬೇಕು, 100% ಹೇಳ್ತೇನೆ, ವಾಗ್ದಾನದ ಮಗಳನ್ನೇ ದೇವ್ರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಈಗ ಮದುವೆ ಆಯಿತು, ಮದುವೆ ಆದ ದೇವ್ರ ಮಕ್ಕಳು ಕೊಡಬೇಕು. ಅವರ ಜೀವಿತದಲ್ಲಿ ಯಾವ ಟೈಮಲ್ಲಿ ಯಾವ ಮಕ್ಕಳು ಕೊಡಬೇಕಂತ ದೇವ್ರಿಗೆ ಗೊತ್ತಿರ್ತದೆ. ಆ ಗಂಡು ಮಕ್ಕಳನ್ನ ಹೆಣ್ಣು ಮಕ್ಕಳ ದೇವರು ವಾಗ್ದಾನವಾಗಿ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಈಗ ಮಕ್ಕಳು ಬೆಳೆದು ದೊಡ್ಡವರಾದರು, ಅವರನ್ನು ಯಾವ ಕಂಪನಿಗೆ ಯಾವ ಕಡೆ ಕೆಲಸಕ್ಕೆ ಸೇರಿಸ್ಬೇಕಂತ ತಂದೆ ತಾಯಿಗೆ ಟೆನ್ಷನ್ ಆಗಿರ್ತದೆ. ನಾನು ಹೇಳ್ತೇನೆ, ಟೆನ್ಷನ್ ಮಾಡಬೇಡಿ, ಒಂದು ಅಬ್ರಾಹ್ಮನಾಗಿ ನಂಬಿಕೆ ಇಡಿ. ಎರಡನೇದು ದೇವರ ಮಾತನ್ನು ಕೇಳಿ ನಡೆಯುವರಾಗಿರಿ. ಮೂರನೇದು ದೇವರನ್ನು ಮೈಪಡಿಸುವರಾಗಿರಿ. ಹೇಳ್ತೇನೆ, ನಿಮ್ಮ ಮಕ್ಕಳನ್ನು ಯಾವ ಕಂಪನಿಯಲ್ಲಿ ಇಡಬೇಕೆಂಬುದಾಗಿ ದೇವರು ನಿಷ್ಕರ್ಷೆ ಮಾಡಿದ್ದಾನೋ ಅದೇ ಕಂಪನಿಯಲ್ಲಿ ದೇವರು ಇಟ್ಟು ನಿಮ್ಮ ಮಕ್ಕಳನ್ನ ಉನ್ನತಿಗೆ ತರಲಿಕ್ಕೆ ಶಕ್ತನಾಗಿದ್ದಾರೆ. ಕಾರಣ ಫೇತ್, ನಂಬಿಕೆ. ಇವತ್ತು ಅನೇಕರಿಗೆ ನೋಡಿ ದೇವರ ಮೇಲೆ ನಂಬಿಕೆ ಇಲ್ಲ. ಎರಡನೇ ದೇವ್ರ ಮಾತು ಕೇಳಲ್ಲ, ಮೂಲ ದೇವರನ್ನು ಕೂಡ ಮಾಯಪಡಿಸಲ್ಲ. ಯಾವ ಮೂಲಕ ಪ್ರಾರ್ಥನೆ ಮಾಡಲ್ಲ, ಬೈಬಲ್ ಓದಲ್ಲ, ಆರಾಧನೆ ಮಾಡಲ್ಲ, ದೇವರ ಮಹಿಮೆಗಾಗಿ ಏನು ಮಾಡಲ್ಲ. ಆದರೆ ಇವರು ದೇವರೇ ಹೇಳ್ತಿರ್ತಾರೆ, ಅವರ ಜೀವಿತದಲ್ಲಿ ಯಾವುದನ್ನು ಹೊಂದಿಕೊಳ್ಳೋಕ್ಕಾಗಲ್ಲ. ನಾನೀಗ ಪರಿಶುದ್ಧಾತ್ಮ ಹೇಳುವಂಥ ಸಂದೇಶವನ್ನು ಕೇಳಿ ಒಪ್ಪಿಸಿಕೊಟ್ಟು ವಿಧೇಯರಾಗೋದಾದರೆ ಖಂಡಿತ ನಾನು ಹೇಳ್ತೇನೆ, ಇದೇ ವರ್ಷದಲ್ಲಿ ದೇವರ ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅಸಾಧ್ಯ ಯಾವುದು ಇಲ್ಲವೇ ಇಲ್ಲ. ನೋಡಿ, ವಾಕ್ಯ ಹೇಳ್ತಾ ಇದೆ, ಲೂಕ 1:37, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ನೋಡಿ, ದೇವರಿಂದ ಬರುವ ಯಾವ ಮಾತು ಕೂಡ ನಿಷ್ಫಲ ಆಗುವುದಿಲ್ಲ, ವಾಗ್ದಾನಗಳು ಕೂಡ ತಪ್ಪುವುದಿಲ್ಲ. ದೇವರು ಒಂದು ವ್ಯಕ್ತಿಯ ವಿಷಯದಲ್ಲಿ ಏನಾದರೂ ಹೇಳಿದಾನೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅವರ ಮಾತು ಫೇಲ್ಯೂರ್ ಆಗಲ್ಲ. ಎರಡನೇದು, ದೇವರು ಒಂದು ವ್ಯಕ್ತಿಗೆ ವಾಗ್ದಾನ ಮಾಡಿದಾರೆ ಅಂದರೆ ಆ ವಾಗ್ದಾನ ಫೇಲ್ಯೂರ್ ಆಗೋದಿಲ್ಲ. ಯೋಶುವ 21:45, ಜೋಶುವ 21:45, ಆತನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠವಾದ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ. ನೋಡಿ, ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿದವು. ಆಮೇಲೆ ಹೇಳ್ರಿ, ನೋಡಿ, ಇಸ್ರಾಯೇಲ್ ಜೀವಿತದಲ್ಲಿ ದೇವರು ಮಾಡಿದ ಎಲ್ಲ ವಾಗ್ದಾನಗಳು ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿತು. ಯಾಕೆ ಅವರ ಜೀವಿತದಲ್ಲಿ ಎಲ್ಲ ನೆರವೇರಿತು? ಬನ್ನಿ, ಯೋಶುವ 1:16 ವಾಕ್ಯ. ಅವರು ಯೆಹೋಶುವನಿಗೆ ನೀನು ನಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಮಾಡುವೆವು. ನಿಲ್ಲಿಸಿ. ನೋಡಿ, ಜನ ಹೇಳ್ತಾ ಇದ್ರೆ ಅವನಿಗೆ, ಯಾರಿಗೆ? ಮೋಶೆ ಸತ್ತ ನಂತರ ಯೆಹೋಶುವ ಲೀಡರ್. ಆ ಜನರೆಲ್ಲ ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ, ಅವರು ಯೆಹೋಶುವನಿಗೆ ನೀನು ನಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಮಾಡುವೆವು, ಎಲ್ಲಿಗೆ ಕಳಿಸಿದರೂ ಹೋಗುವೆವು. ನಾವು ಮೋಶೆ ಎಲ್ಲ ಮಾತುಗಳನ್ನು ಕೇಳುವಂತೆ ನಿನ್ನ ಮಾತುಗಳನ್ನು ಕೇಳುವೆವು. ನಿನ್ನ ದೇವರಾದ ಯೆಹೋವನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರಲಿ. ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಅಲಕ್ಷ್ಯ ಮಾಡಿ ನಿನ್ನ ವಿಧಿಗಳನ್ನು ಎದುರಿಸುವವನು ಸಾಯತಕ್ಕವರೇ ಹೊರತು ಸಿರಿಚಿತ್ತನಾಗಿರನು, ಧೈರ್ಯದಿಂದಿರು ಎಂದು ಹೇಳಿದರು. ಹಲ್ಲೆಲೂಯಾ. ನೋಡಿ, ಅವರು ಜನರು ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ, ಅವರು ಯೆಹೋಶುವನಿಗೆ ನೀನು ನಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಮಾಡುವೆವು, ಎಲ್ಲಿಗೆ ಕಳಿಸಿದರೂ ಹೋಗುವೆವು. ನಾವು ಮೋಶೆ ಎಲ್ಲ ಮಾತನ್ನು ಕೇಳಂತೆ ನಿನ್ನ ಮಾತುಗಳನ್ನು ಕೇಳ್ತೇವೆ. ಎಷ್ಟಾಗ ಅರ್ಥ ಆಗ್ತದೆ? ದೇವರ ಮಾತನ್ನು ಅವರು ಯಾರ ಮೂಲಕ? ಮೋಶೆ ಮೂಲಕವಾಗಿ, ಯೋಶುವನ ಮೂಲಕವಾಗಿ ಕೇಳುವರಾಗಿದ್ದರು. ಹಲ್ಲೆಲೂಯಾ. ನೋಡಿ, ಯೋಶುವ 11:15 ನೋಡಿ. ಯೆಹೋವನ ಸೇವಕನಾದ ಮೋಶೆಯು ದೇವರು ತನಗೆ ಹೇಳಿದ್ದನ್ನೆಲ್ಲ ಯೆಹೋಶುವನಿಗೆ ಹೇಳಿದ್ದನು. ಯೆಹೋಶುವನು ಅದರಂತೆ ಮಾಡಿದನು. ಯೆಹೋವನು ಮೋಶೆಯ ಮೂಲಕ ಆಜ್ಞಾಪಿಸಿದರಲ್ಲಿ ಅವನು ಒಂದನ್ನೂ ಮೀರಲಿಲ್ಲ. ಯಾರು? ಯೆಹೋಶುವ ಕೂಡ ಮೀರ್ತಾ ಇಲ್ಲ. ಯೆಹೋವನ ಸೇವಕದ ಮೋಶೆಯು ದೇವರು ತನಗೆ ಹೇಳಿದ್ದನ್ನೆಲ್ಲ ಯೆಹೋಶುವನಿಗೆ ಹೇಳಿದನು, ಯೆಹೋಶುವನು ಅದರಂತೆ ಮಾಡಿದನು. ಹಲ್ಲೆಲೂಯಾ. ಈಗ ಯೆಹೋಶುವ ಹೇಳಿದಂತೆಯೇ ಜನರು ಮಾಡ್ತಾ ಇದ್ದಾರೆ. ದೇವರು ಏನನ್ನು ಹೇಳ್ತಾರೋ ಅದನ್ನು ನಾಯಕ ಮಾಡಬೇಕು, ನಾಯಕ ಏನು ಮಾಡ್ತಾನೋ ಅದನ್ನು ಜನರು ಮಾಡಬೇಕು. ಇವತ್ತು ದೇವರು ಹೇಳೋದನ್ನು ನಾಯಕ ಕೇಳ್ತಾನೆ, ನಾಯಕ ಹೇಳಿದ್ರೆ ಜನ ಕೇಳಲ್ಲ. ಸಮಸ್ಯೆ ಇಲ್ಲಿ ಜನರಲ್ಲಿ ಸಮಸ್ಯೆ. ನೋಡಿ, ನಾಯಕ ದೇವರು ಹೇಳುವುದನ್ನು ಮಾತ್ರ ನಾಯಕ ಕೇಳುವಂತೆ ನಾಯಕ ಆಶೀರ್ವಾದ ಹೊಂದ್ಕೊಂಡು ಹೋಗ್ತಾ ಇರ್ತಾನೆ. ಯಾಕೆ? ವಿಧೇಯತೆ. ದೇವರ ಮಾತನ್ನು ಕೇಳ್ತಾನೆ, ದೇವರ ಮಾತಿಗೆ ವಿಧೇಯನಾಗ್ತಾನೆ, ದೇವರ ಮಾತಿಗೆ ಭಯ ಪಡ್ತಾನೆ.
ಅವನು ದೇವರನ್ನು ಮಯಪಡಿಸ್ತಾನೆ. ಮೊದಲನೇ ದೇವರ ಮೇಲೆ ನಂಬಿಕೆವನ್ನಾಗಿರ್ತಾನೆ, ಎರಡನೇ ದೇವರ ಮಾತನ್ನು ಕೇಳ್ತಾನೆ, ಮೂರನೇದು ಅವನು ಮಹಿಮೆ ಪಡಿಸುವನಾಗಿರ್ತಾನೆ. ನೋಡಿ, ಯಾರು ದೇವರನ್ನ ನಂಬಿ ದೇವರ ಮಾತನ್ನು ಕೇಳಿ ದೇವರನ್ನ ಮಹಿಮೆಪಡಿಸ್ತಾ ಇರ್ತಾರೋ ಬಾಧ್ಯವಾಗಿ ಹೊಂದಬೇಕಾದ ಎಲ್ಲವನ್ನ ಅವರು ಹೊಂದಿಕೊಳ್ಳುವರಾಗಿರ್ತಾರೆ. ನೋಡಿ, ಅಬ್ರಾಮನು ಬಾಧ್ಯವಾಗಿ ಹೊಂದಬೇಕಾದ ಪ್ರಾಮಿಸ್ ಲ್ಯಾಂಡನ್ನು ಅವನು ಹೊಂದಿಕೊಳ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ಬರೀ ಸ್ಥಳಕ್ಕೆ ಬಾಧ್ಯರಲ್ಲ ನಾವು, ಅಪ್ಪನ ಇಡೀ ಸಂಪತ್ತಿಗೆ ನಾವು ಬಾಧ್ಯರು, ಡ್ಯಾಡಿಯ ಇಡೀ ಪ್ರಾಪರ್ಟಿಗೆ ನಾವು ಬಾಧ್ಯರು. ಹಾಗಾದರೆ ಒಂದು ವಿಧದಲ್ಲಿ ಮಾತ್ರವಲ್ಲ ನಮ್ಮ ಸಂಪತ್ತಿಗೆ ಬಾಧ್ಯತೆ, ನಾವು ಎಲ್ಲ ವಿಷಯದಲ್ಲೂ ಬಾಧ್ಯರಾಗಿದ್ದೇವೆ. ನಿತ್ಯ ಜೀವ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಿದ್ದೇವೆ, ಇಲ್ಲಿ ಎಲ್ಲ ಆಶೀರ್ವಾದಕ್ಕೆ ಬಾಧ್ಯರಾಗಿದ್ದೇವೆ, ಹೌದೇ ಇಲ್ವಾ? ಆಗ ನಾವೇನು ಮಾಡಬೇಕು? ಒಂದನೇದು ನಂಬಬೇಕು, ಎರಡನೇದು ಮಾತು ಕೇಳಬೇಕು, ಮೂರನೇದು ದೇವರನ್ನ ಮಹಿಮೆಪಡಿಸಬೇಕು. ನೋಡಿ, ಕೊಲೊಸ್ಸೆ 3:23 ಬನ್ನಿ. ನೀವು ಯಾವ ಕೆಲಸವನ್ನು ಮಾಡಿದರೂ ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದಿದೆವೆಂದು ತಿಳಿದಿದ್ದೀರಲ್ಲ. ಆಮೆನ್. ಪರಲೋಕ ಬಾಧ್ಯತೆ. ಒಂದನೇದು ದೇವರ ಮೇಲೆ ನಂಬಿಕೆ ಇರಬೇಕು, ದೃಢವಾದ ನಂಬಿಕೆ. ಎರಡನೇದು ದೇವರ ಮಾತನ್ನು ಕೇಳಬೇಕು. ಮೂರನೇದು ನಾವು ಯಾವ ಕೆಲಸ ಮಾಡಿದ್ರೂ ಮನುಷ್ಯನಿಗೋಸ್ಕರ ಅಲ್ಲ, ಪಾಸ್ಟ್ರಿಗೋಸ್ಕರ ಅಲ್ಲ, ದೇವರಿಗೋಸ್ಕರವೇ ಎಂಬುದಾಗಿ ಮಾಡುವಾಗ ಆ ಪರಲೋಕವನ್ನು ನಾವು ಬಾಧ್ಯವಾಗಿ ಹೊಂದ್ಕೊಳ್ತೇವೆ. ಅಬ್ರಾಮನು ವಾಗ್ದಾನದ ದೇಶವನ್ನು ಬಾಧ್ಯವಾಗಿ ತಾನು ಬಾಧ್ಯವಾಗಿ ಹೊಂದ್ಕೋಬೇಕಾದ ಸ್ಥಳದಲ್ಲಿ ಹೋಗಿ ಅವನು ವಶ ಮಾಡಿಕೊಂಡಿದ್ದಾನೆ. ಇವತ್ತು ನಮಗೆ ವಶ ಯಾವುದು? ಈ ಲೋಕದಲ್ಲಿ ಅಪ್ಪನ ಸೊತ್ತು ಏನಿದೆ ಎಲ್ಲವೂ ನಮಗೆ ಬಾಧ್ಯತೆ. ಈ ಲೋಕ ಬಿಟ್ಟ ಮೇಲೆ ಅಲ್ಲಿದ್ದೇ ನಮಗಾಗಿ ಏನು ಸಿದ್ಧ ಮಾಡಿದ್ದಾರೆ, ಅಲ್ಲಿಯೂ ನಾವು ಬಾಧ್ಯತೆ ಉಳ್ಳ. ಅಲ್ಲೂ ಆಗ ನಾವು ಈ ಲೋಕದಲ್ಲಿ ಜೀವಿಸುವಾಗಲೇ ನಾವು ದೇವರ ಮೇಲೆ ದೃಢವಾದ ನಂಬಿಕೆ ಇರಬೇಕು. ಎರಡನೇದು ದೇವರ ಮಾತನ್ನು ನಿಖರ ಸ್ಪಷ್ಟವಾಗಿ ಕೇಳಬೇಕು. ಮೂರನೇದು ನಾವು ಏನೇ ಮಾಡಿದರೂ ದೇವರ ಮಹಿಮೆಗಾಗಿ ಮಾಡಬೇಕು. ದೇವರ ಮಹಿಮೆ ಪಡುವಂಥದ್ದು ಯಾವ ಕೆಲಸಗಳಲ್ಲಿ, ಯಾವ ಕಾರ್ಯಗಳಲ್ಲಿ? ದೇವರು ಹೇಳ್ತಾರೆ, ನೀನು ನನ್ನನ್ನು ಮಹಿಮೆಪಡಿಸಿದ್ರೆ ನಾನು ನಿನ್ನನ್ನು ಮಹಿಮೆಪಡಿಸ್ತೇನೆ. 2 ತೆಸ್ಸಲೋನಿಕ 1:12, 2 ತೆಸ್ಸಲೋನಿಕ 1:12. ಈಗಾದರೆ ನಮ್ಮ ದೇವರ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಿಮ್ಮ ಮೂಲಕ ನಮ್ಮ ಕರ್ತನಾದ ಯೇಸುವಿನ ಹೆಸರಿಗೆ ಮಹಿಮೆ ಉಂಟಾಗುತ್ತೆ. ಆತನ ಮೂಲಕ ನಮಗೂ ಮಹಿಮೆ ಉಂಟಾಗುತ್ತೆ. ಆಮೇಲೆ ಹೇಳ್ರಿ, ನೋಡಿ, ನಮ್ಮ ಮೂಲಕ ದೇವರಿಗೆ ಮಹಿಮೆ ಉಂಟಾಗುತ್ತೆ. ನಾವು ದೇವರ ಮಹಿಮೆಪಡಿಸುವಾಗ ದೇವರ ಮೂಲಕ ನಮಗೆ ಮಹಿಮೆ ಉಂಟಾಗುತ್ತೆ. ಯಾರು ದೇವರನ್ನ ಮಹಿಮೆಪಡಿಸ್ತಾರೋ ಅವರನ್ನ ದೇವರು ಮಹಿಮೆಪಡಿಸ್ತಾನೆ. ನಾವು ಏನೇ ಕೆಲಸವನ್ನ ಮಾಡಿದಾಗಲೂ ಇದು ದೇವರ ಮಹಿಮೆಗಾಗಿ ಎಂಬುದಾಗಿ ಮಾಡುವಾಗ ದೇವರು ತನ್ನ ಮಹಿಮೆಯಾಗಿ ಕೊಡುವಂತ ಎಲ್ಲ ಆಶೀರ್ವಾದಕ್ಕೆ ನಮ್ಮನ್ನ ಬಾಧ್ಯರನ್ನಾಗಿ ಮಾಡ್ತಾರೆ. ಹಾಗಾದ್ರೆ ದೇವ್ರ ಮೆಚ್ಚುವಂಥದ್ದು ಒಂದೇನು? ಆರಾಧನೆ ಮಾಡಬೇಕು. ದೇವ್ರ ಮೆಚ್ಚುವಂಥದ್ದು ಸ್ತುತಿ, ಸ್ತೋತ್ರ, ಆರಾಧನೆ ದೇವ್ರ ಮೆಚ್ಚುವಂಥದ್ದು. ಎರಡನೇದು ನಮ್ಮ ಸ್ವಭಾವಗಳನ್ನು ಬದಲಾಯಿಸಬೇಕು. ಹಲ್ಲೆಲೂಯಾ. ಮೂರನೇದು ದೇವರ ಮಹಿಮೆಗಾಗಿ ಏನು ಬೇಕಾದ್ರೂ ಮಾಡಲಿಕ್ಕೆ ರೆಡಿ ಇರಬೇಕು. ದೇವರ ಚಿತ್ತವನ್ನು ನಾವು ನೆರವೇರಿಸಲಿಕ್ಕೆ ರೆಡಿ ಇರಬೇಕು. ದೇವರು ಇಷ್ಟಪಡುವಂಥ ಕಾರ್ಯಗಳು ಈ ಲೋಕದಲ್ಲಿ ಏನು ಅದನ್ನು ನಾವು ನೋಡಬೇಕು. ಬೈಬಲಲ್ಲಿ ನಾವು ಏನು ಮಾಡಿದ್ರೆ ದೇವರು ನಮ್ಮನ್ನು ಮೆಚ್ಚುತ್ತಾರೆ, ಏನು ಮಾಡಿದ್ರೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗುತ್ತೆ. ಯೋಹಾನ 15 ಬರುವಾಗ 8ನೇ ವಾಕ್ಯ, ಯೋಹಾನ 15:8 ಓದಿ. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ನೋಡಿ, ನಾವು ಫಲ ಕೊಡುವುದಾದ್ರೆ ಮಾತ್ರ ದೇವರಿಗೆ ಮಹಿಮೆ ಉಂಟಾಗುತ್ತೆ. ನಾವು ಫಲ ಕೊಡುವರಾಗಿದ್ದಾಗ ದೇವರನ್ನು ನಾವು ಮಹಿಮೆಪಡಿಸುವರಾಗಿರ್ತೀವಿ, ದೇವರ ಮನೆ ಮಹಿಮೆಪಡಿಸುವರಾಗಿರ್ತಾರೆ. ಈಗ ನೋಡಿ, ದೇವರು ಮಹಿಮೆಪಡಿಸುವಾಗ ಪರಲೋಕ ಬಾಧ್ಯತೆಯನ್ನು ನಾವು ಧಾರಾಳವಾಗಿ ಹೊಂದಿಕೊಳ್ತೀವಿ. ದೇವರ ಸ್ವಾಸ್ಥ್ಯಕ್ಕೆ ಸುಮ್ಮನೆ ಬಾಧ್ಯರಾಗ್ಲಿಕ್ಕೆ ಆಗಲ್ಲ. ನೋಡಿ, ಅಪ್ಪ ತನ್ನ ಸ್ವಾಸ್ಥ್ಯವನ್ನು ಇಷ್ಟ ಬಂದವರಿಗೆಲ್ಲ ಕೊಟ್ಬಿಡಲ್ಲ. ಅವನು ಇಷ್ಟ ಬಂದ ತಿರುಗ್ತಾನೆ, ಪೋಖ್ರಿ ಆಗಿದ್ದಾನೆ, ಕುಡಿದು ತಿಂದು ಹಾಳು ಮಾಡ್ಕೊಳ್ತಾನೆ ಅಂತ ತಕ್ಷಣ ಕೊಟ್ಬಿಡಲ್ಲ. ಯಾಕೆ? ಅವನ ವಿಷಯದಲ್ಲಿ ತುಂಬ ಜೋಪಾನವಾಗಿರ್ತಾನೆ. ಇವನ ಕೈಗೆ ಎಲ್ಲವನ್ನ ಇವನ ಹೆಸರಿಗೆ ಬರೆದ್ರೆ ಎಲ್ಲವನ್ನ ನಾಶ ಮಾಡಿಬಿಡ್ತಾನೆ. ನಾನು ಜೀವಂತವಾಗಿರೋವರೆಗೂ ಒಂದನ್ನು ಇವನಿಗೆ ಹೆಸರಿಗೆ ಬರೀಬಾರ್ದು, ಸತ್ತ ಮೇಲೆ ನೋಡೋಣ ಅಂತಿರ್ತಾನೆ. ಅದೇ ಬೇರೆಗೆಲ್ಲ ಕೊಟ್ಬಿಟ್ಟಿರ್ತಾನೆ. ಯಾಕೆ? ಅವರೆಲ್ಲ ಒಳ್ಳೆಯವರಾಗಿದ್ದಾರಂತೆ. ಅವನು ಎಷ್ಟೇ ಜಗಳ ಮಾಡಲಿ, ಏನೇ ಮಾಡಲಿ, ಇಲ್ಲ ಅವನಿಗೆ ಕೊಡಲ್ಲ. ಯಾಕೆ? ಅವನು ಲೌಕಿಕವಾಗಿ ಅವನು ಪೋಖ್ರಿಯಾಗಿದ್ದಾನೆ, ಇಷ್ಟ ಬಂದಾಗ ಮಾಡ್ತಾ ಇದ್ದಾನೆ. ಅವನಿಗೆ ವಶಕ್ಕೆ ಕೊಟ್ಟರೆ ಏನಾಗುತ್ತೆ? ಎಲ್ಲ ನಾಶ ಆಗುತ್ತೆ. ಅದೇ ಥರ ಇವತ್ತು ದೇವರು ಕೂಡ ನಮಗೆ ಕೊಡಬೇಕಾದ ಸ್ವಾಸ್ಥ್ಯವನ್ನು, ಬಾಧ್ಯತೆಯಾಗಿರುವಂಥ ಆಶೀರ್ವಾದಗಳನ್ನು ಸುಮ್ಮನೆ ನಮ್ಮ ವಶಕ್ಕೆ ಕೊಟ್ಟರೆ ನಾವು ಎಲ್ಲವನ್ನು ಹಾಳು ಮಾಡ್ಕೊಳ್ತೀವಿ.
ಇಲ್ಲ. ದೇವರ ಸ್ವಾಸ್ಥ್ಯಕ್ಕೆ ನಾವು ಬಾಧ್ಯರಾಗುವಾಗ ಆ ಸ್ವಾಸ್ಥ್ಯವನ್ನು ನಾವು ಜೋಪಾನವಾಗಿ ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯ. ನೋಡಿ, ಅಬ್ರಾಮನು ಬಾಧ್ಯವಾಗಿ ಹೊಂದಬೇಕಾದನ್ನ ಬಾಧ್ಯವಾಗಿ ಹೊಂದ್ಕೊಳ್ತಾ ಇದ್ದಾರೆ. ಯೇಸು ಸ್ವಾಮಿ ಏನು ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಇವತ್ತು ದೇವರಿಂದ ನಾವು ಬಾಧ್ಯವಾಗಿ ಹೊಂದ್ಕೊಳ್ಬೇಕಂತ ಹೇಳೋದಾದ್ರೆ ದೃಢವಾದಂಥ ನಂಬಿಕೆ, ಫೈತ್. ಆಮೇಲೆ ಯಾರ ಮೇಲೆ? ದೇವರ ಮೇಲೆ ನಂಬಿಕೆ. ನೀವೆಲ್ಲೂ ಕದಲಬಾರದು. ನೋಡಿ, ಆ ಮತ್ತಾಯ 9, 27, 28, 29 ಓದಿ. ಯೇಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು. ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದು, ನೋಡಿ, ಯೇಸು ಸ್ವಾಮಿನ ಕುರುಡರು, ಹುಟ್ಟು ಕುರುಡರು ಎಲ್ಲಿ ನೋಡಿದ್ರು? ರಸ್ತೆಯಲ್ಲಿ. ಈಗ ಯೇಸು ಎಲ್ಲಿ ಬಂದಿದ್ದಾರೆ? ಮನೆಗೆ. ಕುರುಡರು ಎಲ್ಲಿ ಬಂದಿದ್ದಾರೆ? ಮನೆಗೆ. ಯೇಸು ರಸ್ತೆ ಬದಿಯಲ್ಲಿ ಹೋಗುವಾಗ ಇಬ್ರು ಹುಟ್ಟು ಕೂಡ ರಸ್ತೆ ಬದಿಯಲ್ಲಿ ಕುಳಿತಿದ್ದಾರೆ. ಇವರು ಕೇಳ್ತಾರೆ, ಶಬ್ದ ಯಾರ್ದು? ಯಾರು ಹೋಗ್ತಾ ಇದ್ದಾರೆ? ಯೇಸು. ಓ, ಯೇಸು ಅಂತ ತಕ್ಷಣ ಏನು ಮಾಡ್ತಾರೆ? ನಜರೇತಿನ ಯೇಸುವೇ ಕರುಣಿಸು ಅಂತ ಕೂಗ್ಲಿಲ್ಲ. ಅಲ್ಲಿ ಅವನು ಬಾರ್ತಿಮಾಯ್ ಕೂಡ ಮಾತ್ರ ಕೂಗಿದ್ದು. ಇವ್ರು ಏನು ಕೂಗ್ತಾ ಇಲ್ಲ. ಇವರು ಸೈಲೆಂಟಾಗಿ ಯೇಸುಯಿಂದನೇ ಬಂದ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಯೇಸುಯಿಂದನೇ ಬರ್ತಾರೆ. ಯೇಸು ಎಲ್ಲಿ ಬಂದಿದ್ದಾರೆ? ಯೇಸು ಮನೆಗೆ ಬಂದಿದ್ದಾರೆ. ಇವರೆಲ್ಲಿದ್ದಾರೆ? ಪಕ್ಕದಲ್ಲಿ ಕೇಳಿ. ಅವ್ರು ಹುಟ್ಟು ಕೂಡ್ರು, ಅವ್ರು ಕಾಣ್ತಾ ಇಲ್ಲ. ಹೇಗೆ ಬಂದಿದ್ದಾರೆ? ನಾನು ಹೇಳ್ತೇನೆ, ಬೈ ಫೈತ್. ಅಬ್ರಾಮನು ಹೇಗೆ ನಂಬಿಕೆಯಿಂದಲೇ ಹೋಗಿ ಬಾಧ್ಯವಾಗಿ ಹೊಂದಬೇಕಾದ ಸ್ಥಳದಲ್ಲಿ ಹೋಗಿ ನಿಂತಿದ್ದಾನೋ, ನೋ ಗೂಗಲ್ ಮ್ಯಾಪ್, ನೋ ಲೊಕೇಶನ್, ನೋ ಅಡ್ರೆಸ್. ಹಲ್ಲೆಲೂಯ. ಇವತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಒಂದ್ಸಲ ಏನು ಮಾಡುತ್ತೆ ಗೊತ್ತಾ? ತಗೊಂಡೋಗಿ ಯಾವುದೋ ಒಂದು ಬೆಟ್ಟದ ಮೇಲೆ ಬಿಟ್ಬಿಡಿರ್ತದೆ ಅಥವಾ ಒಂದು ಹಳ್ಳದಲ್ಲಿ ಬಿಟ್ಬಿಡಿರ್ತದೆ. ಲೊಕೇಶನ್ ಹೆಚ್ಚು ಕಡಿಮೆ ತೋರಿಸ್ಬಿಟ್ಟು ಅಡ್ರೆಸ್ ತಪ್ಪಾಗಿ ಹೋಗಿರ್ತದೆ. ಆದರೆ ದೇವರ ಮೇಲೆ ಇಟ್ಟಂಥ ನಂಬಿಕೆ ಇದೆಯಲ್ಲ, ನಂಬಿಕೆ ನಿಮ್ಮ ಅಡ್ರೆಸ್ಸನ್ನು ಎಲ್ಲಿ ಕೂಡ ಸ್ವಲ್ಪವೂ ಚೇಂಜ್ ಮಾಡಲಿಕ್ಕೆ, ತಪ್ಪಿ ಹೋಗಲಿಕ್ಕೆ ಆ ನಂಬಿಕೆ ಬಿಡಲ್ಲ. ನಾನು ಹೇಳ್ತೇನೆ, ದೇವರ ಮಕ್ಕಳುಗಳು ಇವತ್ತು ಆ ದೇವರ ಮೇಲೆ ದೃಢವಾದ ನಂಬಿಕೆಯಿಂದ ಇರಬೇಕು. ಪ್ರೈಸ್ಗ ಆ ದೃಢವಾದ ನಂಬಿಕೆ ಕದಲಬಾರದು ನೀವು. ನೋಡಿ, ಇವರು ಬರೀ ನಂಬಿಕೆಯಿಂದಲೇ ಮನೆಗೆ ಬಂದಿದ್ದಾರೆ. ಅವರ ಮೇಲಿಟ್ಟಂಥ ನಂಬಿಕೆ ಅವರನ್ನು ರಸ್ತೆಯಲ್ಲಿ ನಡೆಸ್ಕೊಂಡು ಬಂದಿದೆ. ದೇವರೇನು ಹೇಳಿದ್ರು? ನೋಡಿ ನಂಬುವವನಲ್ಲ, ನೋಡದೆ ನಂಬುವವನು ಧನ್ಯನು. ಹಾಗಾದರೆ ನೋಡಿ ನಡೆಯುವರಲ್ಲ, ನಾವು ನಂಬಿ ನಡೆಯುವರು. 2 ಕೊರಿಂಥ 5:6 ಏನು ಹೇಳ್ತದೆ? ಓದಿ. 2 ಕೊರಿಂಥ 5:7. 2 ಕೊರಿಂಥ 5:6-7. ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದ್ದರಿಂದ ಸಾಕು. ನಾವು ಕಣ್ ತೆಗೆದು ನೋಡುವವರಾಗಿ ನಡೆಯೋರಲ್ಲ, ಕಣ್ ಮುಚ್ಕೊಂಡು ನಂಬೋರಾಗಿ ನಡೆಯುವರು. ಹುಟ್ಟು ಕೂಡ ನೋಡ್ಕೊಂಡು ಬಂದ್ರ ಮಾರ್ಗವನ್ನ. ಕಣ್ ಕಾಣ್ತಾನೆ ಇಲ್ಲ, ಸ್ವಲ್ಪ ಕೂಡ ಕಣ್ಣು ಮುಚ್ಚೋಗಿದೆ. ಕಣ್ಣು ಬಿಡಕ್ಕೆ ಏನೆಲ್ಲ ಮಾಡ್ತಾರೆ, ಟ್ರೈ ಆಗ್ತಾನೆ ಇಲ್ಲ. ಹಲ್ಲೆಲೂಯಾ. ಆದರೆ ಆ ಯೇಸು ಆ ಕಣ್ಣನ್ನು ಮುಟ್ಟುವಾಗಲೇ ಬಿಡುಗಡೆ, ಸೌಖ್ಯವನ್ನು ಅವರು ಹೊಂದುತ್ತಾರೆ. ನಾನು ಹೇಳ್ತೇನೆ, ನಂಬಿಕೆ, ಫೈತ್. ಇವತ್ತು ನಿಮ್ಮ ಜೀವಿತಗಳಲ್ಲಿ ನಿಮ್ಮ ಮಗನ ಒಂದು ಮದುವೆ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಬೋದು, ನೀವು ಒಂದು ಹುಡುಗಿಗಾಗಿ ಪ್ರಾರ್ಥನೆ ಮಾಡ್ಬೋದು, ಅಥವಾ ಒಂದು ಒಳ್ಳೆ ಮಗುವಿಗಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಮಕ್ಕಳನ್ನು ಒಳ್ಳೊಳ್ಳೆ ಶಾಲೆಗೆ ಸೇರಿಸಲಿಕ್ಕೆ ಪ್ರಾರ್ಥಿಸ್ತಾ ಇರ್ಬೋದು, ಅಥವಾ ನೀವು ಒಂದು ಒಳ್ಳೆ ಬಿಸ್ನೆಸ್ ಮಾಡಲಿಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಅಥವಾ ಒಂದು ಒಳ್ಳೆ ಕಡೆ ಕಂಪ್ನಿಲಿ ಕೆಲಸ ಸೇರಲಿಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ನಾನು ಹೇಳ್ತೇನೆ, ನೀವು ಮಾಡಬೇಕಾದ್ದನ್ನು ಸರಿಯಾಗಿ ಮಾಡಿಕೊಂಡು ಬರ್ತಾ ಇರೋದಾದರೆ ಯಾವ ಸಮಯದಲ್ಲಿ, ಯಾವ ಗಳಿಗೆಯಲ್ಲಿ, ಎಲ್ಲಿ ನೀವಿರಬೇಕು, ಏನು ಕೊಡಬೇಕು. ಕೆಲವರು ಮನೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವ ಒಂದು ಹೊಸ ಮನೆಗಾಗಿ ಪ್ರಾರ್ಥನೆ ಮಾಡ್ತಿರೋದಾದ್ರೆ ಖಂಡಿತ ನಾನು ಹೇಳ್ತೇನೆ, ರೈಟ್ ಟೈಮಲ್ಲಿ ದೇವರು ನಿಮಗೆ ಸ್ವಂತ ಮನೆ ಕೊಟ್ಟೇ ಕೊಡ್ತಾರೆ. ಗರ್ಭದಲ್ಲಿ ಮಕ್ಕಳನ್ನ ಕೊಟ್ಟೇ ಕೊಡ್ತಾರೆ. ನಿಮ್ಮ ಮಕ್ಕಳಿಗೆ ಒಳ್ಳೆ ಜಾಬನ್ನು ಕೊಟ್ಟೇ ಕೊಡ್ತಾರೆ. ದೇವರು ಕೊಟ್ಟರೆ ಯೆಹೋವನ ಆಶೀರ್ವಾದ ಭಾಗ್ಯದಾಯಕ, ಅದರಲ್ಲಿ ವ್ಯಸನ ಇರೋದಿಲ್ಲ. ದೇವರು ಕೊಟ್ಟ ಆಶೀರ್ವಾದ ಭಾಗ್ಯದಾಯಕ. ಕಂಪನಿ ಯಾರನ್ನು ಬೇಕಾದ್ರೆ ತೆಗಿಬೋದು. ಆದರೆ ನಂಬಿಕೆಯಿಂದ ದೇವ್ರ ಮಾತನ್ನು ಕೇಳಿ ದೇವರ ಮಯಪಡಿಸಿ ನಡೆಯುವಂಥ ನಿನ್ನ ಮಕ್ಕಳನ್ನು ಅವರು ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ದೇವರು ಕೊಟ್ಟಂಥ ಆಶೀರ್ವಾದ. ಹಲ್ಲೆಲೂಯಾ. ದೇವರು ಕೊಟ್ಟಂಥ ಆಶೀರ್ವಾದವನ್ನು ಈ ಲೋಕದಲ್ಲಿ ಯಾವ ಶಕ್ತಿ, ವ್ಯಕ್ತಿ ಟಚ್ ಮಾಡಿ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ನನ್ನ ನಂಬಿಕೆ. ನಿನಗೆ ದೇವರ ಕೆಲಸ ಕೊಟ್ಟಿದ್ದಾರೆ ಅಂದರೆ ಅದು ನಿನಗೆ ಆಶೀರ್ವಾದವೇ. ಆ ಕೆಲಸದಿಂದ ನಿನಗೆ ದುಃಖ ಆಗುವುದಿಲ್ಲ. ದೇವ್ರು ಕೊಟ್ಟ ಮಕ್ಕಳ ಆಶೀರ್ವಾದವೇ. ಆ ಮಕ್ಕಳಿಂದ ನೀವು ದುಃಖ ಪಡಬೇಕಾಗಿಲ್ಲ. ಇವತ್ತು ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಂದ ದುಃಖ ಪಡ್ತಾರೆ. ಯಾಕೆ? ಅದು ದೇವ್ರು ಕೊಟ್ಟ ಬಹುಮಾನವೇ, ಆಶೀರ್ವಾದ. ಬಟ್ ಅದನ್ನು ಸರಿಯಾಗಿ ಕಾಪಾಡಿಕೊಳ್ಳಿಲ್ಲ, ಅವರು ಸರಿಯಾಗಿ ನೋಡಿಕೊಳ್ಳಿಲ್ಲ. ಹಲ್ಲೆಲೂಯಾ. ಸೊ ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಲಿಲ್ಲ. ಇಲ್ಲ, ನಾನು ಹೇಳ್ತೇನೆ, ಈಗ ದೇವರು ಅನೇಕರಿಗೆ ಮನೆ ಕೊಟ್ಟಿರ್ತಾರೆ, ಆ ಮನೆಯನ್ನು ಹೇಗೆ ನಡೆಸಬೇಕು ಗೊತ್ತಾಗಲ್ಲ. ಪ್ರೈಸ್ ಗಾಡ್. ಇಲ್ಲ, ಇವತ್ತು ನಾನು ಹೇಳ್ತೇನೆ, ಜ್ಞಾನವಂತೆ ಮನೆಯನ್ನು ಕಟ್ಟಿಕೊಳ್ತಾಳೆ. ಮನೆಗಳಲ್ಲಿ ಹೆಂಗಸರು
ಹೆಣ್ಣು ಮಕ್ಕಳುಗಳು ಜ್ಞಾನವಂತಿಯಾಗಿರಬೇಕು. ಲೇಡೀಸ್ಗಳು, ನೀವು ಜ್ಞಾನವಂತಿಯಾಗಿದ್ರೆ ನೀವು ಮನೆ ಕಟ್ಕೊಳ್ತೀರಾ, ಗಂಡನ ಕಟ್ತೀರಿ, ಮಕ್ಕಳನ್ನ ಕಟ್ತೀರಿ, ಕುಟುಂಬವನ್ನು ಕಟ್ತೀರಿ, ಸಭೆ ಕಟ್ತೀರಿ, ಸೇವೆ ಕಟ್ತೀರಿ, ಎಲ್ಲವನ್ನ ಮಾಡ್ತೀರಿ. ಹಾಲೆಲೂಯ. ಒಂದು ದೃಢವಾದಂಥ ನಂಬಿಕೆ. ಹಾಲೆಲೂಯ. ನಂಬಿಕೆ ಇಲ್ಲದೆ ಹೋದರೆ ನಮ್ಮ ಜೀವಿತದಲ್ಲಿ ಯಾವುದನ್ನು ಕೂಡ ಹೊಂದ್ಕೊಳ್ಳೋಕ್ಕಾಗಲ್ಲ. ಹಾಲೆಲೂಯ. ನೋಡಿ ವಾಕ್ಯ ಹೇಳ್ತಾ ಇದೆ, ಬನ್ನಿ ನಾನು ಮುಗಿಸ್ತೀನಿ ಈಗ. ಇಬ್ರಿಯ 11:11. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನು ಎಂಬುದಾಗಿ ಎಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ಬೈ ಫೇತ್. ಅವಳು ಬರೀ ನಂಬಿಕೆಯಿಂದ, ದೇವರ ಬಲದೊಂದಿಗೆ ನಂಬಿಕೆಯಿಂದ ಕನ್ಸೀವ್ ಆಗಿದ್ದಾಳೆ. ಯಾರು? ಸಾರಾ. ಎಷ್ಟು ವರ್ಷ ಅವಳಿಗೆ? 90 ವರ್ಷ. ಹಾಲೆಲೂಯ. ಬೈ ಫೇತ್. ನಾನು ಹೇಳ್ತೇನೆ, ಇದು ದೇವರ ಮಕ್ಕಳಲ್ಲಿ ನಂಬಿಕೆ ಇಲ್ಲ ಅಂದ್ರೆ ನೀವು ದೇವರಿಂದ ಯಾವುದನ್ನು ಕೂಡ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇವತ್ತು ದೇವರ ಮಕ್ಕಳು ದೇವರ ಮಾತನ್ನು ನಂಬಬೇಕು, ಮಾತನ್ನು ನಂಬಬೇಕು. ಏನೇದು? ದೇವರ ಮಾತನ್ನು ನಾವು ಕೇಳಬೇಕು. ದೇವ್ರ ಮಾತನ್ನು ಏನು ಮಾಡಬೇಕು? ನೋಡಿ, ಯಾವಾಗ ದೇವ್ರ ಮಾತನ್ನು ಕೇಳಿ ನೀವು ಇದೇರಾಗ್ತೀರಿ, 100% ಹೇಳ್ತೇನೆ, ನೋ ಡೌಟ್, ನಿನ್ನ ಜೀವಿತದಲ್ಲಿ ದೇವರು ಎಲ್ಲವನ್ನ ಸಿದ್ಧ ಮಾಡಿಟ್ಟಿದ್ದಾನೆ. ರೋಮ 8:28 ಏನು ಹೇಳ್ತಾ ಇದೆ? ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ, ನೋಡಿ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ದೇವರು ಎಲ್ಲ ಕಾರ್ಯಗಳನ್ನ ಅನುಕೂಲವಾಗಿ ಮಾಡಿರ್ತಾರೆ. ಆಮೇಲೆ ಹೇಳಿ, ನೋಡಿ, ದೇವರ ಕರೆಯಲ್ಪಟ್ಟವರು, ದೇವ್ರ ಚಿತ್ತಾನುಸಾರ ಕರೆಯಲ್ಪಟ್ಟವರು, ಸಂಕಲ್ಪದ ಮೇಲೆ ಕರೆಯಲ್ಪಟ್ಟವರು, ಆತನನ್ನು ಪ್ರೀತಿಸುವುದಾದರೆ ಪ್ರೀತಿಸುವವರ ಹಿತಕ್ಕಾಗಿ ದೇವರು ಎಲ್ಲವನ್ನು ಅನುಕೂಲ ಮಾಡಿಕೊಡ್ತಾರೆ. ನಿಮ್ಮ ಮಕ್ಕಳು ಎಜುಕೇಷನ್ ಮಾಡ್ತಾ ಇದ್ದಾರೆ, ಅವರ ಹೈಯರ್ ಎಜುಕೇಷನ್ಗೆ ಚಿಂತೆನೆ ಮಾಡಬೇಡಿ. ನಾನು ಹೇಳ್ತೇನೆ, ಒಂದು, ನಂಬಿ ದೇವರನ್ನ, ಎರಡನೇದು ಮಾತು ಕೇಳಿ, ಮೂರನೇದು ದೇವರನ್ನ ಮಯಪಡಿಸ್ತಾ ಬನ್ನಿ. ಹಾಲೆಲೂಯ. ಮಕ್ಕಳು ಮದುವೆ ಮಾಡಬೇಕಾ? ಭಯ ಪಡಬೇಡಿ, ಅವರೆಲ್ಲ ನೋಡಿಕೊಳ್ತಾರೆ. ನಾನು ಹೇಗಿರಬೇಕು? ಅವರ ಮೇಲೆ ದೃಢವಾದ ನಂಬಿಕೆ ಇರಬೇಕು. ಎರಡನೇದು, ಅವರ ಮಾತನ್ನು ಕೇಳಿ ವಿಧೇಯನಾಗಿ ನಡೀಬೇಕು. ಮೂರನೇದು, ಅವರನ್ನು ನಾನು ಮಯಪಡಿಸುವನಾಗಿರಬೇಕು. ಆಗ ಬಾಧ್ಯವಾಗಿ ನಾನು ಏನೇ ಹೊಂದ್ಕೊಳ್ಬೇಕಾಗಿದೆಯೋ ಎಲ್ಲವನ್ನು ನಾನು ಹೊಂದಿಕೊಳ್ತೇನೆ. ಅಲ್ಲಲ್ಲಿ ಸಾರ ನೋಡಿ, ನಂಬಿಕೆಯಿಂದಲೇ ಅಲ್ಲಿ ಇಬ್ರು 11 ಇಬ್ರು 11. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರು. ನೋಡಿ, ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ನೋಡಿ, ಯಾವುದರಿಂದ? ಫೇತ್, ನಂಬಿಕೆ. ನಾನು ಹೇಳ್ತೇನೆ, ಗಂಡನ ಕೆಪಾಸಿಟಿ ನೀನು ನೋಡಬೇಡ, ನಿನ್ನ ಗರ್ಭದ ಕೆಪಾಸಿಟಿ ನೀನು ನೋಡಬೇಡ, ನಿನ್ನ ಬಾಡಿ ಕೆಪಾಸಿಟಿ ನೋಡಬೇಡ, ನೀನು ನೋಡು ದೇವರ ಕೆಪಾಸಿಟಿ ನೋಡು. ನೀ ದೇವರ ಮೇಲೆ ಹೇಗೆ ನಂಬಿಕೆ ಉಳ್ಳವಳಾಗಿದ್ದಿ? ಶೂನ್ಯ ಸ್ತ್ರೀಗೆ ಮಕ್ಕಳೇಗಾಗಲಿ ಯಾಕೆ ಆಗಲಿಲ್ಲ ಅಂದರೆ ಗಂಡನಿಗೆ ವಯಸ್ಸಾಗಿತ್ತು ಅವನಿಗೆ, ಅದರಿಂದ ಅಂತ ವಾಕ್ಯ ಹೇಳ್ತದೆ. ಆದರೆ ದೇವರು ಬಂದು ವಾಗ್ದಾನ ಮಾಡುವಾಗ, ಎಲಿಷನ ಮೂಲಕ ವಾಗ್ದಾನ ಮಾಡುವಾಗ ಅದೇ ಗಂಡನ ಮೂಲಕ ಮಕ್ಕಳಾಗಿದೆ. ಯಾರು ಬಲಪಡಿಸಿದ್ದು? ದೇವರು. ಅದಕ್ಕೆ ಪ್ರಾರ್ಥಿಸಬೇಕಾದ್ದು ಯಾರು? ನಂಬಿಕೆಯಿಂದ ಇರಬೇಕಾದ್ದು ಯಾರು? ಮಯಪಡಿಸಬೇಕಾದ್ದು ಯಾರು? ಎಸ್, ದೇವರನ್ನ ಒಂದು ವಿಷಯ ನಾವು ಪ್ರಾರ್ಥಿಸುವಾಗ ಅವರನ್ನು ಸುಮ್ಮನೆ ಬಿಡಬಾರ್ದು. ದೃಢವಾದ ನಂಬಿಕೆಯಿಂದ ಹೋರಾಡಿ, ಯಾಕೊಬ್ಬನಾಗಿ ಹೋರಾಡಿ ಪ್ರಾರ್ಥಿಸಬೇಕು. ಅದು ಮಕ್ಕಳಾಗಲಿ ಅಥವಾ ಒಂದು ಮನೆ ಆಗಲಿ, ನಿನ್ನ ಆಶೀರ್ವಾದಗಳಾಗಲಿ, ಏನೇ ಆಗಲಿ. ಮಾತ್ರವಲ್ಲ, ದೇವರ ಮಾತಿಗೆ ವಿಧೇಯರಾಗಬೇಕು. ನೀವು ವಾಕ್ಯಕ್ಕೆ ವಿಧೇಯರಾಗಬೇಕು. ಈ ಮಾತುಗಳಿಗೆ ವಿಧೇಯರಾಗಬಾರ್ದು, ನೀವು ವಾಕ್ಯಕ್ಕೆ ವಿಧೇಯರಾಗಬಾರ್ದು. ಯಾರು ದೇವರ ಮಾತನ್ನು ಕೇಳಿ ವಿಧೇಯರಾಗಿ ನಡೀತಾರೋ ಅವರ ಜೀವಿತದಲ್ಲಿ ದೇವರು ಎಲ್ಲವನ್ನ ಕೊಡ್ತಾರೆ. ನೋಡಿ, ದೇವರ ಮಾತನ್ನು ಕೇಳುವವರಿಗೆ ದೇವರು ಏನು ಮಾಡ್ತಾರೆ? ಓದಿ, ಧರ್ಮೋಪದೇಶ 28:1. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ಹೇಗೆ ಕೇಳಬೇಕಂತೆ? ಶ್ರದ್ಧೆಯಿಂದ. ನಿಲ್ಲಿಸಿ. ನಾವು ದೇವರ ಮಾತನ್ನ ತುಂಬಾ ಶ್ರದ್ಧೆಯಿಂದ ಕೇಳಬೇಕು ಅಂತ ಅರ್ಥ. ಕೇಳಿ ಬಿಟ್ಬಿಡೋದಲ್ಲ, ಕೇಳಿ ವಿಧೇಯರಾಗಿ ನಡಿಬೇಕು. ನಡಿಬೇಕು. ಶ್ರದ್ಧೆಯಿಂದ ಕೇಳಿ. ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಮ್ಮನ್ನು ಉನ್ನತ ಸ್ಥಿತಿಗೆ ತರ್ತಾರೆ. ಆಮೇಲೆ ಹೇಳಿ, ನೋಡಿ, ಉನ್ನತ ಸ್ಥಿತಿ ಲೋಕದಲ್ಲಿರುವ ಎಲ್ಲ ಜನರಿಗಿಂತ ಆತನ ಮಾತನ್ನ ಶ್ರದ್ಧೆಯಿಂದ ಕೇಳಿ ಆಜ್ಞಾ ವಿಧಿಗಳನ್ನ ಕೈಗೊಂಡು ನಡೆಯುವವರನ್ನ ದೇವರು ಉನ್ನತಿಗೆ ದೇವರು ತರ್ತಾನೆ. ದೇವರ ಮಾತು ಸತ್ಯ, ದೇವರ ವಾಕ್ಯ ಸತ್ಯ. ಆದರೆ ಆ ವಾಕ್ಯಕ್ಕೆ, ಆ ಮಾತಿಗೆ ನಾನು ವಿಧೇಯನಾಗಬೇಕು.
ಅಲ್ಲೆಲ್ಲೂ ಅಬ್ರಾಮನ ದೇವರು ಆಶೀರ್ವಾದ ಮಾಡಿ ಸಂತತಿಯನ್ನು ಆಶೀರ್ವಾದ ಮಾಡಿ ಸಂತತಿಯನ್ನು ಭೂಲೋಕದ ಎಲ್ಲ ಕುಲದವ್ರಿಗೆ ಆಶೀರ್ವಾದ ಇರಲಿಕ್ಕೆ ಕಾರಣ ಏನು ಗೊತ್ತುಂಟಾ? ಆದಿಕಾಂಡ 22:18. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ನೀ ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುತ್ತೆ. ಆಮೇಲೆ ಹೇಳಿ ನೋಡಿ, ಅಬ್ರಾಮನೇ ನೀನು ನನ್ನ ಮಾತನ್ನು ಕೇಳಿದ ನಿಮಿತ್ತವಾಗಿ ನಿನ್ನ ಸಂತತಿಯ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ. ಒಂದು, ಅಬ್ರಾಮನ ದೇವರ ಮಾತನ್ನು ಕೇಳಿದ್ದು ಅಬ್ರಾಮನಿಗೆ ಆಶೀರ್ವಾದ. ಅಬ್ರಾಮ ನಿಮಿತ್ತ ಯಾರಿಗ ಆಶೀರ್ವಾದ? ಈಸಾಕ್ ಯಾಕೋಬರಿಗೆ ಆಶೀರ್ವಾದ. ಹಲ್ಲೆಲೂಯಾ. ಯಾಕೆ ಅವನ ಆಶೀರ್ವಾದ? ಈಸಾಕನು ಯಾಕೋಬರು ದೇವ್ರ ಮಾತನ್ನು ಕೇಳಿ ವಿಧೇಯರಾಗ್ತಾರೆ, ಅವ್ರಿಗೆ ಆಶೀರ್ವಾದ. ಹಲ್ಲೆಲೂಯಾ. ಈಗ ಅಬ್ರಾಮನ ಮಕ್ಕಳ ಮೂಲಕವಾಗಿ ಪ್ರೈಸ್ ಗಾಡ್ ಯಾರಿಗ ಆಶೀರ್ವಾದ? ಭೂಲೋಕದ ಎಲ್ಲ ಕುಲದವ್ರಿಗೆ ಆಶೀರ್ವಾದ. ಅರ್ಥ ಆಯ್ತಲ್ಲ? ಅಂದರೆ ಅರ್ಥ, ದೇವರ ಮಾತನ್ನು ಯಾರು ದೇವರನ್ನು ನಂಬಿ ದೇವರ ಮಾತನ್ನು ಕೇಳಿ ವಿಧೇಯರಾಗಿ ನಡ್ಕೊಳ್ತಾರೋ, ದೇವರನ್ನ ಮಯಪಡಿಸೋರಾಗಿರ್ತಾರೋ, ದೇವರು ಅವರನ್ನು ಆಶೀರ್ವಾದದ ನಿಧಿಗಳಾಗಿರ್ತಾರೆ. ದೇವರ ಅಬ್ರಾಮ ನೀನನ್ನು ಆಶೀರ್ವಾದದ ನಿಧಿಯಾಗಿ ಇಡ್ತೇನೆ. ಮಕ್ಕಳನ್ನು ಆಶೀರ್ವದಿಸಿದ್ರು, ಮಕ್ಕಳ ಮೂಲಕ ಭೂಲೋಕದ ಎಲ್ಲ ಕುಲದವ್ರಿಗೆ ಆಶೀರ್ವಾದ ಬರ್ತಾ ಇದೆ. ಆಗ ನಾನು ಹೇಳ್ತೇನೆ, ಇವತ್ತು ನಾವು ಆಶೀರ್ವಾದ, ನಮ್ಮ ಸಂತತಿಯು ಆಶೀರ್ವಾದ, ನಮ್ಮ ಸಂತತಿ ಮೂಲಕ ಭೂಲೋಕದ ಎಲ್ಲ ಕುಲದವ್ರಿಗೆ ಆಶೀರ್ವಾದ. ಹಲ್ಲೆಲೂಯಾ. ಲಾಸ್ಟ್ ಕೊನೆ ವಾಕ್ಯ, ತೀತ 3:6 ಮತ್ತು 7 ವಾಕ್ಯ. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಹಲ್ಲೆಲೂಯಾ. ನಿತ್ಯ ಜೀವದ ನಿರೀಕ್ಷೆಯ ಬಾಧ್ಯತೆ, ನಿತ್ಯ ಜೀವದ ನಿರೀಕ್ಷೆಯ ಬಾಧ್ಯತೆ. ನೋಡಿ, ನಾವು ನಮ್ಮ ರಕ್ಷಕದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮ ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಹಲ್ಲೆಲೂಯಾ. ನಿತ್ಯ ಜೀವದ ನಿರೀಕ್ಷೆ ಪಡ್ಕೊಂಡಂತ ನಾವು ಅದಕ್ಕೆ ಬಾಧ್ಯರಾಗುವಂತೆ ದೇವರು ತನ್ನ ಪರಿಶುದ್ಧ ಆತ್ಮನ ಕೃಪೆಯಾಗಿ ಸುರಿಸ್ತಾರೆ. ಹಾಗಾದರೆ ನಾವು ವಾಗ್ದಾನಗಳಿಗೆ ಬಾಧ್ಯರು ಮಾತ್ರವಲ್ಲ, ನಿತ್ಯ ಜೀವಕ್ಕೆ ಬಾಧ್ಯರು. ಮೂರನೇದು, ಅಪ್ಪನ ಸ್ವಾಸ್ಥ್ಯಕ್ಕೆ ಬಾಧ್ಯರು. ಹಲ್ಲೆಲೂಯಾ. ವಾಗ್ದಾನಗಳಿಗೆ ಬಾಧ್ಯರು. ಎರಡನೇದು, ಅಪ್ಪನ ಸ್ವಾಸ್ಥ್ಯಕ್ಕೆ ಬಾಧ್ಯರು. ಮೂರನೇದು, ಆ ನಿತ್ಯ ಜೀವ ಪರಲೋಕ ರಾಜ್ಯಕ್ಕೆ ಬಾಧ್ಯರು. ಯಾವಾಗ? ಒಂದು, ನಂಬುವಾಗ. ಎರಡನೇದು, ಆತನ ಮಾತನ್ನು ಕೇಳಿ ನಡೆಯುವಾಗ. ಮೂರನೇದು, ದೇವರ ಮಹಿಮೆಗಾಗಿ ನಾವು ಏನೇ ಮಾಡಿದ್ರು, ಏನೇ ಮಾಡಿದ್ರು ಜೀವಿಸುವಾಗ, ನಾವು ದೇವನಾಮ ಮಹಿಮೆ ಹೊಂದುವಾಗ ದೇವರು ನಮ್ಮನ್ನು ತನ್ನ ಎಲ್ಲ ಆಶೀರ್ವಾದಗಳಿಗೆ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಬಾಧ್ಯರನ್ನಾಗಿ ಮಾಡ್ತಾನೆ. ಹಾಗಾದರೆ ನಾವೇನು ಮಾಡಬೇಕಾಗಿದೆ ಇವತ್ತು? ಅಯ್ಯೋ ಮಗನ ಮದುವೆ ಮಾಡಬೇಕು ಯೋಚನೆ ಮಾಡಬೇಕಾ? ಅಯ್ಯೋ ಮಗಳ ಮದುವೆ ಮಾಡಬೇಕು ಯೋಚನೆ ಮಾಡಬೇಕಾ? ಅಯ್ಯೋ ಮಗನ ಯಾವ ಕಾಲೇಜ್ ಓದಿಸ್ಬೇಕು ಕುಂತ್ಕೊಂಡು ಚಿಂತೆ ಮಾಡೋದಾ? ಅಯ್ಯೋ ಯಾವ ಕಂಪನಿ ಕೆಲಸಕ್ಕೆ ಸೇರ್ಕೊಳ್ಳೋದು ಕುಂತ್ಕೊಂಡು ಚಿಂತೆ ಮಾಡೋದಾ? ಇಲ್ಲ. ಏನು ಮಾಡಬೇಕು? ನಂಬಿಕೆ ಇಡಬೇಕು. ಕರೆದಾತನು ನಂಬಿಗಸ್ತನು. ನಮ್ಮ ಜೀವಿತನ ಆಶೀರ್ವಾದ ಮಾಡೇ ಮಾಡ್ತಾನೆ, ಅಭಿವೃದ್ಧಿ ತಂದೆ ತರ್ತಾನೆ, ನಮ್ಮನ್ನು ಉನ್ನತಿಗೆ ನಡೆಸ್ತಾನೆ. ಹಲ್ಲೆಲೂಯಾ. ಹಾಗಾದರೆ ಈ ಸಮಯದಲ್ಲಿ ದೇವರ ಮಕ್ಕಳ ನೀವುಗಳು ನಂಬಿಕೆಯಿಂದಿರಿ. ಎರಡನೇದು, ಮಾತನ್ನು ಕೇಳಿ. ಮೂರನೇದು, ಆತನಿಗೆ ಏನೇ ಮಾಡೋದು ಆತನಿಗೆ ಮಹಿಮೆ ಸಲ್ಲಿಸುವರಾಗಿರಿ. ನಿಮ್ಮ ಜೀವಿತದಲ್ಲಿ ಯಾವ ಕೆಲಸ ಕೊಡಬೇಕು, ಯಾವಾಗ ಯಾವ ಮಕ್ಕಳು ಕೊಡಬೇಕು, ಯಾವ ಕಂಪ್ನಿಯಲ್ಲಿ ಕೆಲಸ ಕೊಡಬೇಕು, ಯಾವಾಗ ಹುಡುಗ ಹುಡುಗಿನ ಮದುವೆ ಕೊಡಬೇಕು, ಮಾತ್ರವಲ್ಲ ಮನೆಗಾಗಿ ಪ್ರಾರ್ಥಿಸೋರು ಯಾವ ಮನೆಯಲ್ಲಿ ನೀವು ವಾಸ ಮಾಡಬೇಕು, ಎಲ್ಲಿ ಇರಬೇಕೆಂಬುದನ್ನು ಕೂಡ ದೇವರು ನಿಷ್ಕರ್ಷೆ ಮಾಡಿರ್ತಾನೆ. ಪಕ್ಕದಲ್ಲಿ ಯಾವುದಕ್ಕೂ ಚಿಂತೆ ಮಾಡಬೇಡಿ. ಹೇಳಿ, ಯಾವುದಕ್ಕೂ ಚಿಂತೆ ಮಾಡಬೇಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಉನ್ನತಿಗೆ ತರ್ತಾರೆ. ಆಮೇಲೆ ಈ ವಾಕ್ಯವನ್ನು ಕೇಳುವಂಥ ಎಲ್ಲರನ್ನ ದೇವರು ಆಶೀರ್ವಾದ ಮಾಡಲಿ. ಆನ್ಲೈನಲ್ಲಿ ವಾಕ್ಯ ಕೇಳುವಂಥ ಎಲ್ಲರೂ ಕೂಡ ದೇವರು ಆಶೀರ್ವದಿಸಲಿ. ಸಭೆ ಮಕ್ಕಳಾದ ನಮ್ಮನ್ನು ಕೂಡ ದೇವರು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಆಮೆನ್.